ಕಾಲ ಸಾಕಟ್ಟು ಹಾಲ ಶರೀರ ನೋಡೋ ಘಟ ಮೂಟ ಅಣ್ಣ ತಮ್ಮರು ಒಂದೇ ಮನಸ್ಸದಿಂದ ದುಡಿದು ಮಾಡ್ತಿರೋ ಕಾಟ ನಿತ್ಯ ನೇಮ ಭೂಮ್ಯಾಗ ಹೋಗಿ ಕರಿತಿದ್ರು ನಾಟ ಅವರಿಗೆ ಸಿಗುತ್ತಿತ್ತು ಗಂಟ ತೀರಾಗತ್ತಿದರು ಖಗ್ಗ ಧೋತರ ಖಗ್ಗ ಅಂಗಿ ಹೊತ್ತ ತೀರಾಗತ್ತಿದರು ಹರಕ ಧೋತರ ಹರಕ ಅಂಗಿ ಹೊತ್ತ ಯಾವುದು ಅವರಿಗೆ ಬರಲಿಲ್ಲ ವಿಘ್ನ 25 ವರ್ಷಕ್ಕೆ ಲಗ್ನ ಕಟ್ಟಿಬಿಟ್ಟರ ಪ್ರಪಂಚನ ಪಟ್ಟ ತಮ್ಮರು ಕೌರವರು ಪಾಂಡವರು ಖರ್ಯಾನ ತಮ್ಮರು ದುರ್ಯೋಧನ ಬಹಳ ದುಷ್ಟ ದುರ್ಯೋಧನಗ ಕಲಿಸುವುದಕ್ಕಾಗಿ ಶಕುನಿ ಯುದ್ಧ ಬಹಳ ಖ್ಯಾತ ಮೋಸದಿಂದ ಹಾಸಿಗೆ ಹಾಕಿ ಓಡಾರ ಪಗಡಿ ಪಾಟ ಧರ್ಮರಾಜ ವನವಾಸಕ ಹೊಂಟ ಬಗಡಗ ಸೋತು ಧರ್ಮರಾಜ ವನವಾಸಕ ಹೊಂಟ ಯಾರಿಗೆ ತಿಳಿಲಿಲ್ಲ ದೇವರು ಹೊಯ್ಲ ಕೌರವರು ದಾಗಿ ಹೊಯ್ತು ಬೋಲ ಹಾರ ಶ್ರೀ ಕೃಷ್ಣ ದೇವರ ಮಾಡಿ ತಮ್ಮರು ಕೌರವರು ಪಾಂಡವರು ಖರ್ಯಾನ ತಮ್ಮರು ಸಭಾ ಪಂಡಿತರಲ್ಲಿ ಅನಂತ ಕೋಟಿ ವಂದನೆಗಳನ್ನ ಹೇಳಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವರು ಒಂದು ಮಾತು ಹೇಳ್ತಾರೆ. ಮಾಸಿನಣ್ಣ ಏನ್ ಹೇಳ್ತಾರಪ್ಪ ಮಾತ? ಗಂಡನ ಮೇಲೆ ಸ್ನೇಹವಿಲ್ಲದ ಹೆಂಡತಿ ಹೌದ, ಲಿಂಗದ ಮೇಲೆ ನಿಷ್ಠೆ ಇಲ್ಲದ ಭಕ್ತ ಇದ್ದಡೇನು ಹೌದು, ಶಿವ ಶಿವ ಎನ್ನುತ್ತ ಹೋದಡೇನು ಹೌದು ಹೌದು, ಉಡದ ಹಾವಿಗೆ ಉಣ್ಣ
ಹೌದು 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 ಹೀಗಂದ್ರೇನ್ರಿಪ್ಪ ಪ್ರಪಂಚದೊಳಗ ಗಂಡನ ಮ್ಯಾಗ ಪ್ರೀತಿ ಸ್ನೇಹ ವಾತ್ಸಲ್ಯ ಇರಲಾರದ ಹೆಂಡತಿ ಇದ್ರ ಅದು ಸಂಸಾರ ಸುದ್ದಾಗಿ ನಡೆಯಂಗಿಲ್ಲ. ಹೌದು ಹೌದು ಒಂದು ಲಿಂಗದ ಮ್ಯಾಗ ನಿಷ್ಠೆ ಇಲ್ಲದೆ ಬರೇ ಶಿವ ಶಿವ ಅನ್ನಗತ್ತೆ ಅಂದ್ರೆ ನಿನಗೆ ನಿಜವಾದ ಭಕ್ತರಂಗಿಲ್ಲ. ಹೌದಾ ಅದರಂತೆ ಅರಟಾಳ ಕಲವೇಶ್ ಮಾಸ್ತರ ಉಡಾದ ಹಾವಿಗೆ ಉಣ್ಣದ ಕರವು ಬಿಟ್ಟಂತೆ ಅದ ಕರವು ಬಿಟ್ಟಂತ ಆಕಳಿಗೆ ಹಾಲು ಕುಡಿಲಾರ್ದ ಕರ ಬಿಟ್ಟಂಗೈತು ನಿನ್ನ ಮಾತು ಕೇಳಿ. ಹೌದು 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 ಹೇಳೋದನ್ನ ಕೇಳ್ರಿ. ಏನ್ ಹೌದ್ರಿಪ್ಪ ಕಲಮೇಶ್ ಮಾಸ್ತರ್ದು ಬರೇ ಪಂಪ ಮತ್ತೊಂದು ಯಾರು ಇಲ್ಲಿದ್ದಿ ಕಲಮೇಶ್ ಮಾಸ್ತರ್ದು ಯಾರಂದು ಗೊತ್ತದ್ರಿ ಅವ ಹ್ಯಾಂಗ ಹಾಕದ ಇಲ್ಲಿ ಬೀರ ದೇವರ ಮುತ್ತನ ಪಟ್ಟಿ ನೀವು ಕುಡ್ಲಿಕ್ಕಿಲ್ಲ ಅಟ್ಟು ನನ್ನ ಮ್ಯಾಗ ಪ್ರೀತಿದಿಂದ ಪಟ್ಟಿ ಕೊಟ್ಟಿರ ಅಂದ್ರೆ ಮತ್ತೊಂದ್ ಬಂದ ಬಳಿಕ ಇವ್ನಿ ಪಾರ್ಕ್ಯಾಗ ಕುಂಡಸ್ರಿ ಅನ್ನಂಗಿದ್ದು. ಹೌದು ನೋಡ್ರಿ ಅಂತದ ಪಂಪ್ ಅದ. ಹೌದು ಹೌದಲ್ರಿ. ಇನ್ನೊಂದು ಮಾತು ಹೇಳದ ಕಲಮೇಶ್ ಮಾಸ್ತರ್ ಅವರು ಮಾತಾಡಗತ್ತು. ಹೌದು ಕೊನೆ ಹಂತಕ್ಕೆ ಬಂದ ಬಳಿಕ ಮುತ್ತಪ್ಪನ ಅತ್ತಾನ ಏನತ್ತಾರಪ್ಪ ಯಾನಂದ್ರ ಗೊತ್ತದ್ರಿ ಮೀಸಿ ಬಗ್ಗೆ ವರ್ಣನೆ ಮಾಡಿದ್ರು. ಹೌದು ಅರೆ ಮೀಸಿ ನೋಡ್ರಿ ಹ್ಯಾಂಗ ಅದಾವ ಮಾರ ಮಾರ ಮೀಸಿ ಬಿಟ್ಟಾರಂದ್ರು. ಹೌದು ಇವ್ರದು ನೋಡ್ರಿ ಮೀಸಿ ನಾನು 10 ವರ್ಷ ಆಯ್ತು ನೋಡಗತ್ತಿಲ್ಲ ಒತ್ತ ನಾಟಲ್ದು ನೀರಾರ ಹೊಡ್ಕೋರಿ. ಹೌದೌದು ಹೌದಲ್ರಿ. ಅದ ನೋಡ್ರಿ ಹುಡುಕಿ ನೋಡ್ರಿ ಬಾರಿ ಮ್ಯಾಗ ಬಂದಿಲ್ಲ ಯಾಕ ನುಸಿ ಹತ್ತವ ಮಾಸ್ತರ ನಮ್ಮ ಮಾಸ್ತರ ಏನಂತಾರ ನೋಡು ಗೊಬ್ಬರ ಹಾಕಿರತ್ತ ಇದು ಅಳಗಿ ಪಿಂಟು ಮಾಸ್ತರ್ ಅಂತಾರ ನನಗೆ. ಹೌದು ಅಮಶಬ್ದ ಮತ್ತು ನನ್ನ ಮಟ್ಟ ಮನೆಗೆ ನೀ ಏನಾದ್ರು ನೋಡು. ಹೌದಾ ನಾಳೆ 11ನೇ ತಾರೀಕಿಗೆ ನನ್ನ ಶಿಶು ಮಕ್ಕಳು ಬಾಬಾನಗರ ಮಾಡು ಮಾಸ್ತರ್ ಇವ್ರು ಎಣ್ಣೆ ತೆಗೆಯವ್ರು ಅಂದ್ರೆ ನೀವೆಲ್ಲರೂ ಕೇಳಿರಿಲ್ಲ. ಹೌದು ಅವಾಗ ಬೇಡ. ಹೌದು ಅದು ಬಹಳ ಹಿಂದೆ 2 ದಿನ ಇರ್ತೋ ಏನು ಗೊತ್ತಿಲ್ಲ. ಹೌದಾ ಈ ಇವಾಗ ಮತ್ತೆ ಸಿಗಂಗಿಲ್ಲ. ಹೌದು ಇವತ್ತು ರಾತ್ರಿ ನಮ್ಮ ಹಾಡಿಕೆಯಲ್ಲಿ ಅದಾವ ಮುಗುಳು ಕೊಡಕದಾವ. ಹೌದು ಫೋನ್ ಹಚ್ಚಿನ ಇವತ್ತಿನ ಹಾಡಿಕೆ ಮತ್ತೊಬ್ಬನಿಗೆ ಹಚ್ಚೋಡ್ತ ಕ್ಯಾನ್ಸಲ್ ಮಾಡ್ತಾನ ಈಗ. ಹೌದಾ ನೀನು ಫೋನ್ ಹಚ್ಚುದು ರಾತ್ರಿ ಪುಕಾಟ್ ಇಲ್ಲೇ ಹಾಡುದು ನೀನ್ ಎಷ್ಟು ಶಿಶು ಮಕ್ಕಳ ನೋಡು ಸಂದಿಗೂ ಅವನಿಗೆ ಬಿಡು ಬಿಟ್ಟು ಓಡಿ ಹೋದ ಅಂಶದ ಮುತ್ತನ ಮಟ್ಟ ಮನೆ ಒಳಗೆ ಅಡಿಗೆ ಪಿಂಟು ಮಾಸ್ತರ ಹಡಿಗಿಡ ಬಳಸಲ್ಲ ನಿಮ್ಮಂತವ್ರ ಕಾಲಾಗ ಹಗಲು ಡ್ಯೂಟಿಗೆ ಹಚ್ಚಿದ ಮಾಸ್ತರ. ಇವತ್ತು ಮನಗದ ಹಾವಿಗೆ ಕಾಲ ತುಳಿದು ಕೆಣಕಿದೆ ಅಂದ್ರೆ ಇವತ್ತು ನಿನಗೆ ಬಿಟ್ಟು ಈ ಊರಾಗ ಹೋದ ನನಗೆ ಅಡಿಗೆ ಪಿಂಟು ಮಾಸ್ತರ್ ಕರಿಬೇಕು. ಹೌದು ಹೌದು ತೊಂಡೆ ಹೋಗೋದು ಹಾಡ್ತೀವಿ ಕಡೆ ಚಾಲೆಂಜ್ ಕೂಡ ತೊಂಡುದಲ್ಲ ಹಡಗುಡಿ ಕಟ್ಟಿ ಹೋಗೋದು ಇವತ್ತಿಲ್ಲಿ. ಹೇಳಿದ್ರು ಅವ್ರು ಏನು ಬರ ಚಿಲ್ಲರ ಮಾತು ಮಾತಾಡಿದ್ರು. ಹೌದಾ ಯಾಕಂದ್ರಿ ಹೆಣ್ಣು ಮಕ್ಕಳಿಗೆ ಉಡಿ ತುಂಬಿದ್ದಾರೆ. ಹೌದು ಗಂಡ ಮಕ್ಕಳಿಗೆ ಪ್ಲೇಟ್ದಾಗ ಶೇಂಗಾ ನಿಂಬಿಕಾಯಿ ಇವು ತುಂಬತಾರಲ್ಲ. ಹೌದು ಅಂದ್ರಲ್ರಿ ನೀವೆಲ್ಲರೂ ಕೇಳಿರಿ. ಹೌದು ಮತ್ತ ಹೆಣ್ಮಕ್ಕಳಿಗೆ ದಂಡಿ ಕಟ್ತಾರ. ಹೌದಾ ಗಂಡಸು ಮಕ್ಕಳಿಗೆ ಏನ್ ಕಟ್ತಾರ ಅಂದ್ರ ಬಿದ್ದು ಬಳಕ ತಲೆಗೆ ಟವೆಲ್ ಕಟ್ತಾರಂದ್ರು. ಹೌದು ಹೌದು ಎಲ್ಲರೂ ಗಾಡಿ ಮ್ಯಾಗ ಬಿದ್ರೆ ಟಾರ್ ಕಟ್ತಾರ. ಇದೇ ಕೇಳಿರಿ ನೀವೆಲ್ಲರೂ. ಹೌದು ಮತ್ತ ಅರಕಾಲದಾಗ ಪದ್ಧತಿ ಏನೋ ಹೆಣ್ಮಕ್ಳು ಗಾಡಿ ಮ್ಯಾಗಿಂದ ಬಿತ್ತಂದ್ರ ತನ್ನ ದಂಡಿ ಕಟ್ತಾರೋ ಅವ್ರಿಗೆ ಟವೆಲ್ ಕಟ್ತಾರ ಹೇಳುದು ಮಂಗಳಾರತಿ ಮಾಡುದು. ಹೌದು ಹೌದು ಅರೆ ಚಿಲ್ಲರ ಮಾತುದಾಗೆ ಬಂದ್ರಿ ನೀವು. ಹೌದಾ ನೋಡ್ರಿ ಗಂಡ ಮಕ್ಕಳು ಬಿದ್ರೆ ಟವೆಲ್ ಕಟ್ತಾರ. ಹೌದು ಗಾಡಿ ಮ್ಯಾಗಿಂದ ಪುಸ್ತಕದ ಹೆಣ್ಮಗಳೇ ಬಿತ್ತಳ ಅಂದ್ರೆ ಆಕೆಗೆ ಟವೆಲ್ ಕಟ್ತೇವೆ ಏನೋ ದಂಡಿ ಕಟ್ತಿ ಹೇಳು ಇವತ್ತಿನ ತಿಮ್ಮಕ್ಕಿತ್ತು. ಹೌದು ಹೌದು ಕಾಕ ನೋಡ್ರಿ ಹೆಂಗ್ ಹೋಗ್ತ ಇಲ್ಲಿ ಹಾವಾರಾಟ ಮಾಡಿದ್ವಿ ಬಿಡಬೇಡ ಅಲ್ಲಿಗೆ ಪಿಂಟು ಮಾಸ್ತರ್ ಅದ ನಡೆಯಲ್ಲ ನೋಡ್ರಿ ಮಾತಾಡ್ಬೇಕು. ಒಂದರ ಬ್ರಹ್ಮಜ್ಞಾನ ಹೇಳೋ ಮಾತು ಹೇಳ್ದೇನು. ಹೌದು ಒಂದರ ಜ್ಞಾನ ಮುಟ್ಟಂಗ ನಿನಗ ಪಿಚ್ಚು ತಕ್ಕೋಕ್ ಬರಲ್ಲ ಅಂತೇಳಿ ಮಾಸ್ತರ್ ಮಾತಾಡ್ದ. ಹೌದು ತೆಳಗಿನವ ಅವನ್ ಯಾರು ಮಾಳು ಮಾಸ್ತರ. ಹೌದು ಕೆಲಸಂಗಿ ಮಾಳಪ್ಪ್ಯಾನಂದ ನಿನ್ನ ಹುಟ್ಟ್ಯಾನ ಇವತ್ತು ಕಣ ತೆರದಾನಂದ. ಹೌದು ಮಾಳಿಗ್ರ ಮುತ್ತನ ಮಟ್ಟ ಮನಿ ಒಳಗ ಅವ್ರ ಸಂಗಟ ಹಾಡಿಗೆ ಆಳಿಗೆ ಪಿಂಟು ಮಾಸ್ತರ್ ಬರ್ತಾನಂದ್ರ ಚಲೋ ಚಲೋ ಚೋಟಿ ಢಿಲ್ಲ ಆಗತ್ತದ. ಹೌದು ಹೌದು ನಿನ್ನ ಹುಟ್ಟವನ ಮೇಲೆ ಇಟ್ಟು ತಾಕತ್ತದ ಅಂದ್ರೆ ವಿಚಾರ ಮಾಡಿ ಇವತ್ತು ಹೆಂಗ ಆಗತ್ತದ ಹಾಡಿಕೆನು. ಹೌದು ಹೌದು ಅರೆ ಪಿಂಟು ಮಾಸ್ತರ್ ಬರ್ತಾನಂದ್ರ ಚಲೋ ಚಲೋ ಚೋಟಿ ಢಿಲ್ಲಾಗೆ ಆಗತ್ತದ. ಹೌದಾ ಮತ್ತ ಏನ್ ಮಾತಾಡ್ದಿ ಪಿಚ್ಚಗಣ್ಣಂದಿ ಮಾಸ್ತರ ನಿನಗ್ ಶಾಣೆ ಯಾರಂದಾರ ಒಬ್ಬರದ ಅನ್ಬೇಕಲ್ಲ. ಹೌದು ನಾವು ಜಿಪಿನಿಂದ ಬರ್ತಿದ್ದೆ ಆಗಳ ಒಬ್ಬ ಮುತ್ಯ ಬಡಿಗೆ ತಗೊಂಡು ಹೋಗ್ತಿದ್ದ. ಏನತ್ತ ಯಾಕ್ರಿ ಮುತ್ಯ ಬಡಿಗೆ ತಗೊಂಡು ಹೊಟ್ಟಿರೇನ ತಮ್ಮ ತಪ್ಪು ನಿಂದ ನೀ ಸುಮ್ ಹಾಡಂದ್ರ ಸುಮ್ ಹಾಡ್ಲಿ ನಿನ್ನ ಸಂಗಾಟ ಅರಟ ಕರಮೇಸಿಗೆ ಯಾವ ಕೂಡ್ಸ್ಯಾನ ಅವ್ನಿಗೆ ಹುಡುಕಾಡಗತ್ತಿದಂದ್ರ ಅವ್ರು. ಹೌದು ಹೌದು
ಇವ್ ನಂಬರ್ ಯಾರು ಕೊಟ್ರಂತ ಕೇಳಗತ್ತಾರ ಮಾಸ್ತರ. ವಿಚಾರ ಮಾಡಿ ದೈವದವ್ರು ಹಿಂಗ ಮಾತಾಡ್ತಾರ ಅಂದ್ರೆ ನೀ ವಿಚಾರ ಎಷ್ಟ್ರ ಮಟ್ಟಿಗೆ ಶಾಣೆ ಐತಿ. ಹೌದು, ಒಂದರೆ ಮಾತು ಕರೆಕ್ಟ್ ಹೇಳ್ದಿ. ಹೌದು, ಈ ಒಂದು ಮಾತು ಕೇಳ್ತ ನನಗ ಕೆಲವು ವಿಷಯಗಳು ಕೇಳ್ಯಾರ. ಹೌದು, ನಿಮ್ಮ ಅಂಶದ ಮುತ್ತನ ಮಟ್ಟ ಮನೆ ಒಳಗ ಗುಲಾಲಿ ಹಾಕದ. ಹೌದು, ಕೇಳ್ಯಾರಿಲ್ರಿ? ಹೌದು. ಇನ್ನೊಂದು ಮಾತಾಡಿ ಕೇಳಿದ್ರು ಡ್ಯೂಟಿಗೆ ಆದವ್ರು ಯಾರು? ಹೌದು, ಇದೇ ಕೇಳ್ಯಾರಿಲ್ರಿ? ಹೌದು. ಒಡೆಯಾರ ಅಂತೇಳಿ ನಿಮಗೆ ಯಾಕಂದ್ರು? ಹೌದು, ಇದನ್ನು ಕೇಳ್ಯಾರ. ಹೌದು. ಕರವೇಶ್ ಮಾಸ್ತರ, ನಿನಗೊಂದು ಮಾತು ಕೇಳ್ತ. ಏನ್ರಿಪ್ಪ ಮಾತ? ನೀ ನಿಜವಾದ ಬ್ರಹ್ಮಜ್ಞಾನಿನೇ ಇದ್ದೀವಿ ಅಂದ್ರ, ಹೌದು, ನೀ ನಿಜವಾದ ಶಾಣೆನೇ ಕಲಾವಿದ ಇದ್ದಿ 30 ವರ್ಷಗಟ್ಟಲೆ ಹಾಡಿಕೆ ಮಾಡಿದ್ದೆ ತಿಳ್ಕೊ. ಹೌದು. ಈ ಕಳ್ಳಕೌಟಿಗೆ ಗ್ರಾಮದಾಗ, ಹೌದು, ಕಮಿಟಿ ಅವ್ರು ಏನು ರೂಲ್ಸ್ ಹಾಕ್ಯಾರ, ಏನ್ ಹಾಡ್ತಿ ಅದರಲ್ಲಿ ಕೇಳೋದು ಹೇಳ್ಯಾರ. ಹೌದು. ಮತ್ ನೀ ಕಮಿಟಿ ಅವ್ರ ತಕ್ಕ ನಡೆದ ಏನೋ ನಿನ್ನ ಮನಸ್ಸಿಗೆ ಬಂದಾಗ ಮಾಡಿದ್ ನೀನೇ ಹೇಳಿದಿ. ಹೌದು. ಹೌದು, ಹೌದಲ್ರಿ? ಹೌದು. ಈ ಡ್ಯೂಟಿಗೆ ಹಾಡಿದ ಎಲ್ಲ ಗುಲಾಲಿಂದ ಹಾಡಿದ. ಹೌದು. ಹಾಡಿನೊಳಗೆ ಏನ ನಿಮಗ ಆತಂಕ ಬರ್ತದ, ನಿಮ್ಗೆ ಸಂಶಯ ಬರ್ತದ, ಅದು ಕೇಳ್ರಿ ಅಂತೇಳಿ ಕಮಿಟಿ ಅವ್ರು ಇರ್ತಾರ. ಹೌದು. ಅದ್ನೇ ಕಮಿಟಿ ಅವ್ರದಾಗ ಅದ. ಹೌದು. ಮತ್ ನಿನ್ನ ಮನುಷ್ಯನ್ ತಕ್ಕಂತೆ ನಡೀತಂದ್ರ ಹ್ಯಾಂಗ್ರಿ ಮಾಸ್ತರ? ಅದಕ್ಕ 12ನೇ ಶತಮಾನದಾಗ ಅಕ್ಕ ಮಹಾದೇವಿಯವ್ರು ಹೇಳ್ತಾರ. ಏನ್ ಹೇಳಿದ್ರು? ಮನ ಎಂಬ ಮರ್ಕಟವು ತನು ಎಂಬ ವೃಕ್ಷ ಏರಿ ಇಂದ್ರಿಯಗಳು ಎಂಬ ಶಾಖೆಯಲ್ಲಿ ಹಾರುತ್ತ ಈ ಭವಕ್ಕೆ ನೋಡ ಚೆನ್ನ ಮಲ್ಲಿಕಾರ್ಜುನ. ಹೌದ್ 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 ಹೌದು. ಹೀಗಂದ್ರೆ ಏನ್ರಿಪ್ಪ? ಅಕ್ಕ ಮಹಾದೇವರು ಈ ಮನುಷ್ಯಗೆ ಯಾವ ಮನುಷ್ಯನ ಬೆನ್ನ ಹತ್ಯಾನ ಅವ ಮಂಗ್ಯ ಅದನ್ನಂತೇಳಿ ಮಂಗ್ಯಾಗ ಹೋಲಿಸ್ಯಾರ. ಹೌದು. ಮನುಷ್ಯನ ಬೆನ್ನ ಹತ್ತದವ್ರಿಗೆ. ಹೌದು. ಯಾವ ಮನಸ್ಸು ತಂದು ಹತೋಟಿ ಒಳಗಿಟ್ಟಾರ ಅವನಿಗೆ ಮಹಾತ್ಮ ತಿಳಿಕರದಾರ. ಹೌದು. ಮತ್ ನೀ ಮನಸ್ಸು ನಿನ್ನ ಹತೋಟಿ ಒಳಗದ ಏನೋ ನಿನ್ನ ಮನುಷ್ಯನ್ ತಕ್ಕ ನೀ ಮಾಡವ. ಹೌದು. ಹೌದು, ಬೇಕಲ್ಲ. ವಾಡಗತ್ತಾರ ಕರಿಬೇಶ್ ಮಾಸ್ತರ. ಹೌದಾ? ಯಾರತ್ತಾರ? ಮನುಷ್ಯನ ಬ್ಯಾನ್ ಹತ್ತಿದ್ರ ನಿನಗ ಕ್ವಾಡಿಗೆ ಹತ್ತಾರ. ಹೌದು. ಎಚ್ಚರನ ಬಾಯಿ ಬಿಟ್ಟಂದ್ರ ನೀವ್ ಒಬ್ರು ಅರ್ಕಾಳದವ್ರು ಯಾರು ಐತ್ರಿ ನೋಡು, ನೀವು ಆಧಾರ್ ಕಾರ್ಡ್ ಇಲ್ಲಿ ಇಡಂಗಿಲ್ಲ, ಬಿಟ್ಟು ಓಡ್ತೀರಿ ಮತ್ತ ನೀವು. ಹೌದು. ಹೌದು. ಖರೆ ನನ್ನ ಉತ್ತರ ತೋಗುಡ್ಬೇಡ್ರಿ. ಒಮ್ಮ ಉತ್ತರ ತಗೊಂಡು ಚಂದ ಮಾತಾಡೋದು ಕಲೀರಿ. ಹೌದಾ? ಏನ್ ಮಾತ್ರ ಹೇಳ ಸೊಟ್ಟೆ ಹೊಡ ಎಲ್ಲಾ ಫಲ ಆಗಿದೆ. ಇವ್ರು ಒಂದು ಕೆಲವು ಮಂದಿ ಹಾರ್ರಿ ಏನ್ ಮಾಡ್ತಾರಿಪ್ಪ? ಬರೇ ನೋಡ್ತು ಸೊಡ್ಡ ಹೊಡಿದಂದ್ರೆ ಏನ್ ಆಡ್ತಿರು? ಏನ್ ನೀ ಸೂರ್ ಕೆಲಸ ಮಾಡದಂಗ ಸೊಡ್ಡ ಹೊಡಿತಿ ಅಂದ್ರ? ಹೌದಾ? ಹುಚ್ಚಪ್ಪ ಹೊಡೆಯರ್ದಾಗ ಪೆಟ್ಟು ಎಲ್ಲೇರಿ ಬಿತ್ತು ಬೇರೆ ಕಡೆ ಹೊಡೆದ ಅಂದ್ರೆ ನಿನಗೆ ತೆರಸಂಕ ಹೋಗು ಯಾಳೆ ಬಂದತ್ತು. ಹೌದಾ? ತಿಕೋಟ ದವಾಖಾನೆ ಚಲೋ ದವಾಖಾನೆ ಹಾವೇಲಿ ಕುದಿ ಕಡೆ ಬಿಜಾಪುರ ತುಂಬಿ ಗಡಿಗೆ ತುಂಬಿತ್ತು ಕೊಡ ತುಂಬಿತ್ತಂದ್ರ ಫರಕ್ ಬೀಳತ್ತ ತಿಳ್ಪ. ಹೌದು. ನೀ ಯಾರು ಹೊಡಿತಿ ನೋಡಿದ ಸೊಡ್ಡ? ಹೌದು. ಇದು ನಿನ್ನ ಮನಸ್ಸಿಗೆ ಒಪ್ತದ ಇಲ್ಲ ಗೊತ್ತಿಲ್ಲ, ನನ್ನ ಮನಸ್ಸಿಗಂತೂ ಒಪ್ಪಂಗಿಲ್ಲ. ಹೌದು. ಇದು ನೀ ಬರೇ ಸೂರ್ಯ ಕೆಲಸ ಏನ ಮಾಡ್ರಿ ಸೊಡ್ಡ ಹೊಡಿಬೇಕಂದ್ರ ಬೇಕಲ್ಲ. ಹೌದಲ್ರಿ? ಅಂತ ಒಂದು ಬ್ರಹ್ಮಜ್ಞಾನದ ಮಾತರ ಹೇಳಿ ಮಾತನಾಗ ಮುರಿಬೇಕು. ಹೌದು. ಏನೇನು ಸುಮ್ಮನೆ ಸೊಡ್ಡ ಹೊಡಿದಂದ್ರ ಯಾರ ಮಂದಿಗೆ ಹುಚ್ಚ ತಿಳಿದಿದ್ದಿ? ಇಲ್ಲಿ ಯಾರ ಮಂದಿ ಎಲ್ಲ ಹುಚ್ಚಾರ್ತಿ ತಿಳ್ಕೊಂಡಿ ಇಲ್ಲ ಮಾಸ್ತರ. ಮಾತಾಡ್ಬೇಕು, ಒಂದೇ ಮಾತಾಡು. ಹೌದು. ಒಂದು ಭೂಮಿ ತೂಕದ ಬೆಲೆ ಆಗಿರ್ಬೇಕು ಅಂತ ಮಾತಾಡು. ಹೌದು. ಅವ ಮೊತ್ತಪ್ಪನ ಅದ ನೋಡ್ರಿ. ಹೌದು. ನಿಮ್ಗೊಂದು ಮಾತು ಹೇಳುತ್ತೆ, ಇವ್ರು 30 ವರ್ಷ ಬೇಡ ಇನ್ನ 60 ವರ್ಷ ಆಡಿ ಇವ್ರು ಮ್ಯಾಳದವ್ರಿಗೆ ಒಬ್ರಿಗೆ ಬುದ್ಧಿ ಬರಲ್ಲ. ಹೌದು. ಹೌದು. ನಾನು ನೇರವಾಗಿನೇ ಮಾತಾಡ್ತೆ. ಹೌದು. ಇವ್ರಿಗೆ ಶಾಣೆನೂ ಅನ್ನಂಗಿಲ್ಲ. ಕಲಮೇಶ್ ಮಾಸ್ತರ್ ನಿನ್ನ ಸಂಘನೆ ಮುತ್ತಪ್ಪ ಹಣ ಮಾಡ್ಯಾನ. ಹೌದ? ಇನ್ನು ಅವ ಶುದ್ಧ ಆಗಿಲ್ಲ. ಆ ಮಂದಿಗೆ ನೀವು ಯಾವಾಗ ಶುದ್ಧ ಮಾಡೋರು? ಹೌದು. ಹೌದು. ಬ್ರಹ್ಮಜ್ಞಾನ ಮಂದಿಗೆ ಯಾವಾಗ ಕೊಡೋರು ನೀವು? ಹೌದು. ಬರೇ ಚಿಲ್ಲರ ಮಾತು ತೆಳಗ ಮಾತಾಡ್ಬೇಕು, ಮಾತಾಡಬೇಕು. ದೈವದವ್ರ ಒಂದು ತೂಕ ಭೂಮಿ ತೂಕದಾಗಿರ್ಬೇಕು. ಹೌದು. ಹೌದು. ಲಕ್ಷ ಇಡ್ರಿ ಒಂದು ಮಾತು ಹೇಳ್ತಾ ಎಂತ ಮಾತು ಹೇಳೋದ. ಹೌದಾ? ಅನುಭವ ಮಂಟಪದಲ್ಲಿ. ಹೌದು. ಕೇಳ್ರಿ, ಲಕ್ಷದ ಮೇಲೆ 96,000 ಗಣಗಳು. ಹೌದು. 63 ಮಂದಿ ಪುರಾತನ ಶರಣರಿದ್ರು. ಎಲ್ಲಿ? ಕಲ್ಯಾಣ ಅನುಭವ ಮಂಟಪದೊಳಗೆ. ಹೌದೌದು. ಶೂನ್ಯ ಪೀಠದ ಅಧಿಕಾರಿಗಳು ಅನ್ನಪ್ರಭು ಗುರುಗಳು ಶಿಯಾಸನದ ಮೇಲೆ ಕೂತಿರು. ಮಗ್ಗಲದಾಗ ಅಣ್ಣ ಬಸವಣ್ಣವರು ಕೂತಾರ. ಹೌದು. ಇಡೀ ಕಲ್ಯಾಣ ಮಂಟಪೆಲ್ಲ ಜನ ಕುಜುಮುಜು ಮಾತಾಡ್ಲಿಕತ್ರು. ಏನತ್ತ? ಬಸವಣ್ಣವರ ಅಕ್ಕ ನಾಗಮ್ಮ ಗಂಡಿದ್ದ ಗರ್ಭಿಣಿಯೋ ಏನ ಗಂಡಿ ಇರ್ಲಾರದ ಗರ್ಭಿಣಿ? ಹೌದು. 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 ಇದು ಶಬ್ದ ಅಲ್ಲಂಪ್ರಭು ಗುರುಗಳ ಕಿವಿಗೆ ಬೀಳಗತ್ತು. ಹೌದು. ಅಲ್ಲಂಪ್ರಭು ಗುರುಗಳು ಕೇಳ್ತಾರ ಬಸವಣ್ಣವರಿಗೆ, ಬಸವಣ್ಣವ್ರ ಅನುಭವ ಮಂಟಪದಾಗ ಜನ ಏನು ಮಾತಾಡ್ಲಿಕತ್ತದ? ಹೌದು. ಏನಕ್ಕೂ ಹಣ್ಣಿಗತ್ತದ ಅಂತ ಹೇಳಿ ಕೇಳಿದಾಗ ಏನಂದ ಬಳಕ ನಿನ್ನ ಅಕ್ಕ ನಾಗಮ್ಮ ಗಂಡಿದ್ದ ಗರ್ಭಿಣಿಯೋ ಏನ ಗಂಡಿರಲಾರದ ಗರ್ಭಿಣಿ? ಹೌದು. ಹೌದು. ಏನಂತಾರ ಬಸವಣ್ಣವರು? ಶೂನ್ಯ ಪೀಠದ ಅಧಿಕಾರಿಗಳೇ ನಿಮಗೆ ಶರಣಾರ್ಥಿ ತಿಳಿದ್ರವ್ರು. ಹೌದು. ಹೌದು.
ಇದ್ರ ಉತ್ತರ ನನಗೂ ಗೊತ್ತಿಲ್ಲ, ನನ್ನ ಅಕ್ಕ ನಾಗನಿಗೆ ಇಲ್ಲಿ ತರಸ್ರಿ ಅಕ್ಕಿಗೆ ಕೇಳ್ರಿ ಅಂತ ಹೇಳಿದ್ರು. ಹೌದು ಈಗ ಹ್ಯಾಂಗ ನೀವೆಲ್ಲ ಕೂತಿರಿ ಹಂಗ 1,96,000 ಗಣಗಳು 63 ಮಂದಿ ಪುರಾತನ ಶರಣರು ಕೂತಿದ್ರು. ಹೌದು ಕಲ್ಯಾಣ ಅನುಭವ ಮಂಟಪದಾಗ ಮಧ್ಯದೊಳಗ ಅಕ್ಕ ನಾಗಮಗ ತರಿಸಿ ಅಲ್ಲಪ್ರಭು ಗುರುಗಳು ಕೇಳ್ತಾರ ಶೂನ್ಯ ಪೀಠದಲ್ಲಿ ಕೂತು. ಹೌದು ಏನತ್ತ ಏ ನಾಗಮ್ಮ ನೀ ಏನ ಗಂಡಿದ್ದ ಗರಿಬಿಡಿ ಏನ ಗಂಡ ಇರಲಾರನ ಗರಿಬಿಡಿ. ಹೌದು ಏನ್ ಹೇಳ್ತಾಳ ನಾಗಮ್ಮ ನೋಡ್ರಿ ಹ್ಯಾಂಗ ಪ್ರಶ್ನೆ ಮಾಡ್ತಾರ ಅಕ್ಕ ನಾಗಮ್ಮಗ. ಹೌದು ನಾಗಮ್ಮ ನೀ ಏನ ಹಾಸಿಗಿದ್ದ ಗರಿಬಿಡಿಯೋ ಏನ ಹಾಸಿಗಿರಲಾರದ ಗರಿಬಿಡಿ. ಹೌದು ಅವಾಗ ಶೂನ್ಯ ಪೀಠದ ಅಧಿಕಾರಿಗಳಾದ ಅಲ್ಲಂಪ್ರಭು ಗುರುಗಳಿಗೆ ವಂದನೆಗಳು ಮಾಡ್ತಾಳ ಅಕ್ಕ ನಾಗಮ್ಮ. ಹೌದು ಅಲ್ಲಂಪ್ರಭು ಗುರುಗಳೇ ನಿಮಗೆ ನನ್ನಿಂದ ಕೋಟಿ ಕೋಟಿ ವಂದನೆಗಳು. ಹೌದು ನಾ ಗಂಡಿದ್ದ ಗರಿಬಿಡಿಯೋ ಏನ ಗಂಡಿರ್ಲಾರದ ಗರಿಬಿಡಿ ಉದ್ರ ಉತ್ತರ ನಾ ಹೇಳಂಗಿಲ್ಲ. ನನ್ನ ಹೊಟ್ಟಾಗ ಬೆಳೀತಿರ್ತಕ್ಕಂಥ ಕೂಶ್ ಹೇಳ್ತದ ಕೂಶಿಗೆ ಕೇಳುತ್ತಿರ್ತಾಳ. ಹೌದು ಶೂನ್ಯ ಪೀಠದ ಅಧಿಕಾರಿ ಸಿಂಹಾಸನದ ಮೇಲೆ ಇಳಿದು ಅಕ್ಕ ನಾಗಮ್ಮನ ಬಳಿ ಬರ್ತಾರ ಯಾರು ಅಲ್ಲಂಪ್ರಭು ಗುರುಗಳು. ಹೌದು ನೋಡ್ರಿ ಆ ಗರ್ಭಕ್ಕೆ ಮಾತಾಡಿ ಕೇಳ್ತಾರ ಏನಂತೇಳಿ. ಏನತ್ತ ಹೇ ಬಾಲಕನೇ ನಿನ್ನ ತಾಯಿ ಅಕ್ಕ ನಾಗಮ್ಮ ಗಂಡಿದ್ದ ಗರ್ಭಿಣಿ ಏನ ಗಂಡಿರಲಾರದ ಗರ್ಭಿಣಿ. ಹೌದು ಅವಾಗ ಹಟ್ಟಿ ಒಳಗಿದ್ದ ಕೂಸು ಹೇಳುತ್ತದ ಶೂನ್ಯ ಪೀಠದ ಅಧಿಕಾರಿಗಳೇ ನಿಮಗೆ ಶರಣು ಶರಣು ಶರಣು. ಹೌದು ಇದ್ರ ಉತ್ತರ ಹೇಳ್ತೀನಿ ಕೇಳ್ರಿ. ಹಂಗ ಒಂದು ದಿವಸ ಹೌದು 1,96,000 ಗಣಗಳ 63 ಮಂದಿ ಪುರಾತನ ಶರಣರು ಒಂದ ದಿವಸ ಧಾರ ಕಕ್ಕನ ಮನಿ ಒಳಗ ಊಟಿತ್ತು ಭಿನ್ನ ಊಟ ಮಾಡ್ಲಿಕ್ಕೆ ಹೋಗಿದ್ರು. ಹೌದು ನನ್ನ ಸೋದರ ಮಾವ ಅಣ್ಣ ಬಸವಣ್ಣವರು ಹೋಗಿದ್ರು. ಹೌದು ಎಲ್ಲಾರು ಕೂಡಿ ಊಟ ಮಾಡ್ತಿದ್ರು. ಕೆಲವರು ಆ ಬಚ್ಚಲದೊಳಗ ಕೈ ತಕೋ ಸಮಯದಾಗ ಬಚ್ಚಲ ಮೋರದಿಂದ ಅನ್ನದ ಹಗಳ ಹರಿದು ಬರ್ತಿತ್ತು. ಹೌದು ನನ್ನ ತಾಯಿ ಅಕ್ಕ ನಾಗಮ್ಮ ನೀರು ತರಬೇಕಂತೇಳಿ ನೀರು ಕೂಡ ಬಗಲಾಗ ತಗೊಂಡು ನೀರು ತರ್ಲಿಕ್ಕೆ ಹೋಗೋ ಸಮಯದಾಗ ಆ ಹರಿತಿರುವ ಬರುತ್ತಿರತಕ್ಕಂತ ಮಿಕ್ಕ ಪ್ರಸಾದ. ಹೌದು ಮಹಾತ್ಮರು ಊಟ ಮಾಡದಂತ ಮಿಕ್ಕ ಪ್ರಸಾದ ದಾಟಿ ಹೋದ್ರ ಪಾಪಕ್ಕೆ ಗುರಿಯಾಗಿತ್ತೇನಂತೇಳಿ ಆ ಒಂದು ಅನ್ನದಗಳ ತನ್ನ ಸೀರಿ ಪದರಾಗ ಕಟ್ಟಿಕೊಂಡಳು. ಹೌದು ನೀರು ಕೂಡ ತುಂಬಿಕೊಂಡು ಹೊಡೆಮಳಿ ತನ್ನ ಮನೆಗೆ ಬಂದ ಬಳಿಕ ನನ್ನ ತಾಯಿ ಒಂದೇ ಒಂದು ಅನ್ನದಗಳ ಭಕ್ಷಣ ಮಾಡ್ಯಾರ. ನಾ ಹೊಟ್ಟೆ ಒಳಗೆ ಚಿಕ್ಕ ಚೆನ್ನ ಬಸುವ ಬೆಳಿತಿದ್ದೀನಿ ಅಂತ ಹೇಳ್ತದೆ ಒಂದು ವೇಳೆ ತಾಯಿ ಗರ್ಭದಲ್ಲಿ. ಹೌದು ಯಾವಾಗ ನನ್ನ ತಾಯಿಗೆ ಇಷ್ಟ ಮಂದಿ ಮಧ್ಯದೊಳಗೆ ಮಾನ ಹರಾಜ ಮಾಡಕತ್ತಿರದ ನನ್ನ ಸೋದರ ಮಾವ ಹಣ್ಣು ಬಸವನಿಗೆ ಹಚ್ಚಿ ಇದೇ ಅನುಭವ ಮಂಟಪ ಕಟಕರ ಕೇರಿ ಮಾಡ್ತಿದ್ದೆ ತಾಯಿ ಗರ್ಭದಾಗ ಶ್ರಾಪ ಕೊಟ್ಟನ ಬಂಧುಗಳೇ. ಹೌದು ಇಂಥದ್ದು ಒಂದರ ಮಾತು ಹೇಳು ಹೇಳ್ತಾರ ಏನ್ ಹೇಳ್ತಾರ ನೋಡ್ರಿ ಹುಟ್ಟು ಗುಣ ಹುಗಳತ್ತನ ಹೋಗನತ್ತದು. ಹೌದಾ ನೀ ಏನ ಮಾಡ್ತಿ ಅದರ ಸಂಸ್ಕಾರ ಅದ. ಹೌದು ನಿಂದ ತಪ್ಪಲ್ಲ ಮಾಸ್ತರ ನಿಮ್ದು ಜನ್ಮ ಅಂತರ ಬಂದುದು ಸಂಸ್ಕಾರ ಇದು. ಹೌದು ಯಾಕೆ ಹೇಳುದದ ಯಾಕೆ ಹೇಳು ಎಲ್ಲಾ ರೈತರ ಮಕ್ಕಳಿದ್ದೇವು. ಹೌದು ಹೊಲದೊಳಗ ಶೇಂಗಾ ಬಿತ್ತೇವು. ಹೌದು ಹ್ಯಾಂಗ ಬಿತ್ತೇವ್ರಿ ಶೇಂಗಾದ ಕಾಳ ಮಾಡಿ ಸೊಟ್ಟಿ ಒಗದು ಬರೇ ಕಾಳ ಬಿತ್ತೇವು. ಹೌದು ಮುಂದೆ ಶೇಂಗಾ ತೆಗಿ ಸಮಯದಾಗ ಏನ ಕಾಳ ಅಟ್ಟೆ ಬರ್ತದ ಏನ ಸೊಟ್ಟಿ ಧರಿಸಿದ್ ಬರ್ತದ ಮತ್ ಸೊಟ್ಟು ಬರ್ತದ. ಸೊಟ್ಟು ತೆಗದೆ ಬಿತ್ತಿದೆಯಲ್ಲ ಹಂಗೆ ಬರ್ಬೇಕಾಗಿತ್ತು ಸೊಟ್ಟೆ ಆಗ ತಗೊಂಡು ಬಂದದ ಅದರ ಧರ್ಮ ಅದರಂತೆ ಕಲಿನೇಶ್ ಮಾಸ್ತರ ಆ ಸೊಟ್ಟಿ ಹೆಂಗದ ಹಂಗಲಿಂದ ಅಜ್ಞಾನದ ಸಂಸ್ಕಾರ ಹಿಂಗ ಮಾಡ್ಲಿಕ್ಕೆ ಹಸ್ತದ. ಹೌದು ಶೇಂಗಾದ ಕಾಳಿನ ಏನು ಸೊಟ್ಟಿ ತಗೊಂಡು ಬಂದದ ನೋಡು. ಹೌದು ಹಾಗ ನಿನ್ನ ಸಂಸ್ಕಾರ ನಿಂದ ತಪ್ಪನದು. ಹೌದು ನಿನ್ನ ಹಿಂದಿನ ಜನ್ಮದ ಸಂಸ್ಕಾರ ಈ ಜನ್ಮದಾಗ ಕಾಡ್ತದ. ನಿನಗೆ ಶುದ್ಧ ಮಾಡ್ಬೇಕಂದ್ರ ಅದು ನನ್ನ ಕೈಂಡು ನೀಗಲ್ದು. ಹೌದು ಮಿಕ್ಸರ್ದಾಗ ಹಾಕಿ ಬಿತ್ತದ. ಅವ್ರೆಲ್ಲ ಅಲ್ಲೇ ಮಾಡಂಗ್ ಕಾಣಿಸ್ತಾರ. ಈಗ ಈ ಪತ್ಯ ಆದ ಬಳಿಕ ನನಗೆ ಏನೇನ ಕೇಳ್ಯಾನ ಒಂದು ವಿಷಯ ಬಿಟ್ಟು ಹೋಗಂಗಿಲ್ಲ ಎಲ್ಲ ಖುಲ್ಲಾ ಮಾಡಿನೇ ಹೋಗುತ್ತೆ. ಹೌದು ಎತ್ತ ಕೇಳ್ಯಾರ ನೋಡ್ರಿ. ನಾವೊಂದು ಮಾತ ಕೇಳಿದವ್ರಿಗೆ ಏನ್ರಿಪ್ಪ ಮಹಾಲಿಂಗರಾಯ ಮುತ್ಯ ಭಂಡಾರ ಕೊಟ್ಟನ ಭಕ್ತಗತ್ತೇಳಿ ಹಾಡಿರಿ. ಹೌದು ಮಾಸ್ತರ ಭಂಡಾರ ಅಂದಿಲ್ಲ ಬಂಗಾರ ಅಂದಿ. ಹೌದು ಇದೇ ಮಾತು ನೀವೆಲ್ಲರೂ ಕೇಳಿರಿಲ್ಲ. ಹೌದು ಮತ್ತ ಡಂಕನಾಳದ ದೈಗೊಂಡ ಗೌಡಗ ಹೌದು ಶಿರತಾನ ಬರ್ಬೇಕಂದ್ರ ಮಧ್ಯಸ್ಥಿಯಾಗಿ ಸಿದ್ಧ ಮಹಾಲಿಂಗರಾಯ ಮುತ್ಯ ಭಂಡಾರ ಕೊಟ್ಟನಂದಿ. ಹೌದು ನೀ ಬಂಗಾರ ಅಂದಿದ್ದಲ್ಲ ಬಂಗಾರ ಕೊಟ್ಟನ ಅನ್ಬೇಕಾಗಿತ್ತು. ಯಾಕೆ ಭಂಡಾರ ಅಂದಿ ಹೇಳೋದು ಇಲ್ಲಿ ಮಂಗಳಾರತಿ ಮಾಡೋದು. ಹೌದಲ್ರಿ. ಹೌದು ನೀನೇ ಮಾತಾಡಿದಿ ನಾ ಏನಂದಿವ ಭಕ್ತಗ ಮಹಾಲಿಂಗರಾಯ ಮುತ್ಯ ಭಂಡಾರ ಕೊಟ್ಟನಂದಿದಿ ಯಾ ಭಕ್ತ ಕೊಟ್ಟನ ಕೇಳಿದ. ಹೌದು ನೀ ಏನಂದಿ ನಾ ಭಂಡಾರ ಅಂದಿಲ್ಲ ಬಂಗಾರ ಅಂದಿದ ಅಂತಿದಿ. ನೀನೇ ಮಾತ್ನಾಗ ಬಂದು ಸಿಕ್ಕಿ ಬಿದ್ದಿದ್ದಿ. ಹೌದು ಯಾವನಿಗೆ
ಬಂಗಾರ ಕೊಟ್ಟನ ಹೇಳು, ಇಲ್ಲಿ ಮಂಗಳಾರತಿ ಮಾಡಿ ಜಿಮ್ಮಕ್ಕಿತ್ತು. ಹೌದು ಹೌದು, ಆಗರಾಟ ಹಚ್ಚಿರಿ ಇಲ್ಲಿ. ಹೌದಾ ದೈವದವ್ರು ನೀವು ಎಷ್ಟು ಮಂದಿ ಕೂಡಿರಿ, ನೀವು ಜರ ಗಟ್ಟೆ ಹಿಂಗೆ ಕೂತ್ರಿ ಅಂದ್ರಿ. ಇವತ್ತು ನಾನು ಹಾಡ್ಕಿ ಮುಗುಳು ಕೊಡದು ಸುಳ್ಳು ಮಾಡಿ ಇವತ್ತು ಹಾಡಿ ಹೋಗ್ಲಿಕ್ಕಂದ್ರೆ ನನಗೆ ಅಲ್ಲಿಗೆ ಪಿಂಟು ಮಾಸ್ತರ್ತಿ ಕರಿಬೇಡಿ, ಇವನಿಗೂ ಬಿಡುದಿಲ್ಲ. ಹೌದು ಹೌದು, ಹೋಗ್ಲಿ ಎಲ್ಲಿ ತನ ಹೋಗ್ತದ ಹೋಗ್ರಿ ವಿಷಯ. ಹೌದಾ ಇದು ಒಂದು ದಂಡಿಗೆ ಮುಟ್ಟಿರ್ಬೇಕು. ಬಹಳ ರೈತ ಇವ್ರು ಅರ್ಬಿ ಹಾವು ನೋಡ್ಕೊತ ಈರ್ಲಿ ತಿಳಿ ಬಂದಿದ್ದೇವ್ ಖರೆ. ಹೌದಾ ಇದು ಮಟ್ಟಮಾನಿ ನಿಂದದ ತಿಳಿ ಮಾತಾಡಗತ್ತೆ, ಹ್ಯಾಂಗ ಮಾಡಗತ್ತಿ ನನಗೆ ತಿಳಿಯಲ್ದು. ಹೌದಾ ಮತ್ತೆ ಯಾರತ್ತನ ಇದು ನನ್ನ ಮಟ್ಟ ಮಾಡಿ ನನ್ನ ಮತ್ತ ಈ ಊರನವ್ರಿಗೆ ಒಂದು ಪಂಪ್ ಹೊಡೆದ ನಿಮ್ಗೆ ಗೊತ್ತಾಗಿಲ್ಲ. ಏನ್ರಿಪ್ಪ ಅದು ಪಂಪ ಯಾನಂದ ಗೊತ್ತದ್ರಿ? ನೋಡ್ರಿ ಜಗ್ಗಿನ ಬುಳ್ಳ ಯಾರು ಬುಳ್ಳಾಗ ಸಿದ್ಧ ಮುತ್ಯ. ಅದ ಜಗ್ಗಿನ ಬುಳ್ಳಪ್ಪ ಜಗ್ ತಗೊಂಡು ಹಾಡಿಂಗ್ರ ಮುಂದೆ ಹೋಗೋ ಸಮಯದಾಗ ಒಂದು 4 ಮಂದಿ ಕಳ್ಳರು ಬಾಣ ಬಿಟ್ರತ್ತ. ಹೌದು ಸುಳ್ಳರು ಇರಬೇಕು ಖರೆ ಕಳ್ಳರು ಇರಬಾರದು, ಇದು ಕಳ್ಳ ಕೌಟಿಗೆ ಆಗಲಿ ಅಂತೇಳಿ ಮಹಾಳಿಂಗರ ಮುತ್ಯ ಆಶೀರ್ವಾದ ಮಾಡಿ ಅಂತ ಹೇಳಿದ್ರು. ಹೌದು ಮಾಸ್ತರ, ಕಳ್ಳ ಕೌಟಿಗೆ ಅನ್ನೋದು ಪ್ರತಿ ಒಂದು ಊರಿಗೆ ಮೊದಲ ರೂಢನಾಮ ಬರ್ತದ. ಹೌದು ರೂಢನಾಮ ಆದ ಬಳಿಕ ಒಬ್ಬರಿಂದ ಪವಾಡ ಆದ ಬಳಿಕ ಅದಕ್ಕೆ ಉಪಾಧಿ ನಾಮ ಇದು. ಹೌದು ಇದಕ್ಕೆ ರೂಢನಾಮ ಅನ್ನಂಗಿಲ್ಲ, ಇದು ಉಪಾಧಿ ನಾಮ. ಹೌದು ಖರೆ ಮಹಾಳಿಂಗರ ಮುತ್ಯ ಇದು ಕಳ್ಳರ ಕೌಟಿಗೆ ಆಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾನ್ರಿ. ಶ್ರಾಪ ತಿರೋ ಏನ್ ಆಶೀರ್ವಾದ ಹತ್ರ ನೀವೇ ವಿಚಾರ ಮಾಡ್ರಿ. ಹೌದು ಹೌದು, ಅವ ನಿಮ್ಗೆ ಅಂಜನ ಶ್ರಾಪ ಅಂದ್ರೆ ಇವ್ರು ನನಗ್ ಬಿಡ್ಲಿಕ್ಕಿಲ್ಲ ಅಂಜಿ ಹಂಗ ಮಾತಾಡೋಣ. ಪಂಪ್ ಹೊಡಿಬೇಡ ಮಾಸ್ತರ, ಸೂರತನದಿಂದ ಮಾತಾಡು. ಹೌದಾ ಇಲ್ಲಿ ಕಳ್ಳರ ಕೌಟಿಗೆ ಆಗಲತ್ತೇಳಿ ಶ್ರಾಪ ಆಗಿದತ್ತೆ ಏನ್ ಆಶೀರ್ವಾದ ಆಗಿದತ್ತಿ? ಹೌದು ಹೌದು ಬೇಕು ಹಿಂಗೆ ನೀ ಹಾಡಿಕೆ ಮಾಡವ. ಮತ್ತ ನನಗೇನ್ ಹೇಳ್ತಿ? ಹಂಗಾಯ್ತು ಹಿಂಗಾಯ್ತು ಪಿಕ್ಸ್ ಬೇಡ, ನೀ ಅಂದಿದ್ದೇಳಿ ನಾ ಅಂತ ತಿಳ್ಕೊ ಇಲ್ಲಿ. ಹೌದು ನಿನಗೂ ನನಗ ವ್ಯತ್ಯಾಸ ಏನು ಇಲ್ಲ ಅನ್ನಂಗ ಅರ್ಥ ಆಗುತ್ತದ. ಹೌದು ಎರಡು ಹಂತವೇ ಬಂದಿವ ಹೋಗ್ತಾರೆ ಇಲ್ಲಿ. ಹೌದು ಕರೆ ನೀ ಅತ್ತಿ ಅಂದ್ರೆ ನೀ ಏನೋ ನಿನಗೆ ಇಟ್ಟೇ ತಿಳಿತದ ನೀ ಅತ್ತಿ. ಹೌದು ಕರೆ ನಿನ್ನಾಗ ನಾ ಅಂದಲ್ಲ, ನನಗ ವ್ಯತ್ಯಾಸ ಇಲ್ಲ ಅನ್ನಂಗ ಅರ್ಥ. ಹೌದು ಹೌದು ಕರೆ ಯಾವಾಗ ತುಡುಕ್ತದ ತುಂಬುದು ತುಳುಕಂಗಿಲ್ಲ ಅದು. ಹೌದು ಯಾವಾಗ ಅರ್ಧ ಇರ್ತದ ನೋಡ್ರಿ, ಕೊಡಾನು ಹೈರಾಣ ಆಗ್ತದ, ಹೊತ್ತವನಿ ಹೈರಾಣ ಮಾಡ್ತದ. ಹೌದು ಈ ಹಾದಿಗಮ್ಮ ಹೋಗ್ತದ, ಹೈರಾಣಕ್ ಹಾಕ್ತದ. ನೀ ಪಕ್ಕ ತುಂಬದಾಗ ಇಲ್ಲ ಮಾಸ್ತರ, ನಿನ್ನ ಗಡಿಗೆ ಸುಟ್ಟಿಲ್ಲ. ಹೌದು ಅದಕ್ಕೆ ಹಿಂಗ ಮಾಡ್ಲಿಕತ್ತಿದೀನಿ. ಹೌದು ಏನ ಮಂದಿ ಎಲ್ಲ ನನ್ನ ಪಾರ್ಟಿಯವ್ರ ಅದಾರ ಹಿಂಗ ಮಾಡ್ತ ಹೇಳ್ತಿ ನಡೆಯಂಗಿಲ್ಲ. ಯಾಕ ನೀವು ಅವ್ರ ಪಾರ್ಟಿಯವ್ರೇನು? ವಿಷಯ ನಾ ಸುಮಾರಂತೂ ಮಾಡಿಲ್ಲ, ಏನ್ ಮಾತಾಡಿದ ಅವ್ರು ಮಾತಾಡಗತ್ತಿದಲ್ಲ. ಹಾಡನೆ ಚಾಲು ಮಾಡ್ತಾ ಇಲ್ಲಿ ನನಗೆ ಸೋಮದೇವ್ರ ಹತ್ತಿ ಅವರಿಗೆ ಬೆಂಕಿ ಹಚ್ಚಿ ಹೋಗ್ಬೇಕಂತ ನೀವು. ಹೌದಾ ನೀವೊಂದು ಮಾತು ಕೇಳ್ತೀರಿ. ಏನು ಕೇಳೋದು ಮಾತಾ? ಸೋಮದೇವ್ರ ಹಟ್ಟಿದ ಗುರುಸ್ಥಾನ ಇತ್ತದು ಖರೆ. ಹೌದಾ ಮಕ್ಕಣಾಪುರ ಗುರುಸ್ಥಾನ ಇತ್ತದು ಖರೆ. ಹೌದು ಅನ್ನ ಬೇವರಿಗೆ ಗುರುಮನ್ ಇದ್ದದು ಖರೆ, ಹತ್ತೂರದ ಗುರುಸ್ಥಾನ ಇದ್ದದು ಖರೆ. ಹೌದು ಎತ್ತ ಕೇಳ್ರಿ ಹಂಗ ಧ್ಯೇಯ ಎಲ್ಲದ ಮುತ್ತಂದು ಮಕ್ಕನಾಪುರದ. ಹೌದು ಸೋಮದೇವ್ರ ಹಟ್ಟಿ ಒಳಗ ಮುತ್ಯ ಪವಾಡ ಮಾಡ್ಯಾನ, ಇಲ್ಲಿ ಜಗತ್ತಿನಾಗ ಶಬ್ದಟಿಗೆ ಮಾಡ್ಯಾನ. ಹೌದು ಯಾವ ರೀತಿಯಿಂದ ಗುಡ್ಡದ ಅಂಶದ ಮುತ್ಯ ಗುರು ಸೋಮಲಿಂಗ ಶಬ್ದಟಿಗೆ ಮಾಡಿದ್ರು ಚಟ್ಟಿ ಜಾತ್ರೆ ಆಗ್ತದ ನೋಡು. ಹೌದು ಅದರಂತೆ ನನ್ನ ಸೋಮದೇವ್ರ ಹಟ್ಟಿ ಸೋಮಲಿಂಗ ಮುತ್ಯನ ಶಿಷ್ಯ ಗಣೇಶ್ಗೆ ಅಂಶದ ಮುತ್ಯ ಹಬ್ಬ ಕೂಡದ ಬಳಕೆ ಜಗತ್ತಿನಾಗ 2ನೇ ಚಟ್ಟಿ ನಿರ್ಮಾಣ ಆಗುತ್ತದೆ, ಇದು ಪುಣ್ಯ ಕ್ಷೇತ್ರದಲ್ಲಿ. ಹೌದು 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 ಮುತ್ತನ ದೌಂದ ಹುಡುಗಿಗೆ ಜಾತ್ರೆ ಆಗುತ್ತದ. ಹೌದಾ ಗಣೇಶಿಗೆ ಅಂಶದ ಮುತ್ಯ ಬೇರೆ ಅಲ್ಲ, ಗುಡ್ಡದ ಅಂಶದ ಮುತ್ಯ ಬೇರೆ ಅಲ್ಲ. ಹೌದು ಹೌದು ಸೋಮದೇವರ ಹಟ್ಟಿ ಸೋಮಲಿಂಗ ಮುತ್ಯ ಬೇರೆ ಅಲ್ಲ, ಮಕ್ಕನಾಪುರ ಸೋಮಲಿಂಗ ಮುತ್ಯ ಬೇರೆ ಅಲ್ಲ. ನಿನ್ನ ಪ್ರಶ್ನೆಗೆ ಉತ್ತರ. ಹೌದು ಹೌದು ಇಲ್ಲಿ ನಾವೊಂದು ಮಾತು ಕೇಳ್ತೀನಿ, ಹೆಂಗ ಕೇಳಿದ ಹಂಗೆ. ಏನು ಮಾತಾ? ನಿಮ್ಮಲ್ಲಿ ಗುರು ಮಠಗಳು ಅದಾವ. ಹೌದು ಹುನ್ನೂರು ಅದ. ಹೌದು ಶಿರಾಡೋರು ಅದ. ಹೌದು ಹೌದಲ್ಲ ಇನ್ನು ಯಾವುದು ವಾಣೂರು ಅದ, ಆಲಕ್ನೂರು ಅದ. ಹೌದು ಹೌದಲ್ಲ ಹೌದು ಇದ್ರೊಳಗ ಗುರುಸ್ಥಾನ ಯಾವಾಗ ಖರೆ? ಯಾನ ಹುನ್ನೂರು ಕರೆಯೋ, ಏನ ಶಿರಾಡೋಣ ಕರೆಯೋ, ಏನ ಕ್ವಾಣೂರು ಕರೆಯೋ, ಏನ ಆಲಕ್ನೂರು ಕರೆ ಹೇಳುವುದು ಮಂಗಳಾರತಿ ಮಾಡುವುದು. ಹೌದು 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 ನೀ ಎಲ್ಲಿ ಬಾಣ ಹೊಡಿತಿ ನೋಡು ಅಲ್ಲಿ ನಂದು ಸಜ್ಜ ಅದೇ. ಹೌದು ಈ ವಿಷಯ ಚಂದ ಬಿಡಿಸು, ನೀ ಹ್ಯಾಂಗ ಮಾತಾಡಿ ನಾನು ಇಲ್ಲಿ ಹ್ಯಾಂಗ ನಮ್ಮವ್ರಿಗೆ ಬೆಂಕಿ ಹಚ್ಚಬೇಕತ್ತಿ ನೋಡು. ಹೌದಾ ಇದು ನಿನಗದ ಬಾಣ. ಹೌದು ಒಂದು ಯಾವಾಗ ಗಟ್ಟಿ ಯಾರು ನನ್ನ ಜಗತ್ತದಾಗ ನಾಡಿಗೆ ದೊಡ್ಡದು ನಾಗಟಾಣತ್ತಾರ. ಹೌದು ನಾಗಟಾಣದಾಗ ಗುರು ಅದಾನೋ, ಹೌದು ಹುನ್ನೂರದಾಗ ಗುರು ಅದಾನೋ, ಆಲಕ್ನೂರದಾಗ ಗುರು ಅದಾನೋ, ಶಿರಾಡೋರದಾಗ ಗುರು ಅದಾನೋ, ಏನ ಕ್ವಾಣೂರದಾಗ ಗುರು ಅದಾನೋ. ಹೌದು ಹೇಳುದು ಇಲ್ಲಿ ಮಂಗಳಾರತಿ ಮಾಡೋದು. ಹೌದು ಮಾಸ್ತರ
ಆಳಿಗೆ ಪಿಂಟು ಮಾಸ್ತರ್ ಕೆಳಗೆ ಬೇಡ. ಮತ್ತೆ ನಿನ್ನ ಸಂಗಟ ಅಂಡು ಪಾಂಡು ಮ್ಯಾಳುಗಳು ಯಾವ ಬಂದಂದ್ರೆ ಅವ್ರ ಮುಂದೆ ಹಾಡಿ. ಹೌದು ಖರೆ ಈ ಜೀವನದಾಗ ಪಿಂಟು ಮಾಸ್ತರ್ ಎಲ್ಲರೇ ಅಂಜಾನ ಅಂತೇಳಿ ನನ್ನ ಇಷ್ಟದಾಗೆ ಇಲ್ಲದು. ಹೌದಾ ಅಂಜು ಮರಿ ಇದು ಆಳಿಗೆ ಪಿಂಟು ಮಾಸ್ತರ್ ಅಂಜು ಮರಿ ಅಲ್ಲ ಎಲ್ಲರೇ ಬರೆದಿಟ್ಟುವ. ಹೌದು ನಾ ಯಾರು ಹೇಳಕತ್ತೀನಿ ನಿನಗ, ನೀವ್ 10 ಮಂದಿ ನಿನ್ನ ಶಿಶು ಮಕ್ಳು ಹಾರು ನೋಡು, ಸಂದಿಗೆ ಒಬ್ಬೊಬ್ಬರಿಗೆ ಬಿಡು. ಹೌದಾ ನಾಳೆ ಹೊತ್ತು ಹೊಂದಿರ್ತಾನೆ. ಇವತ್ತು ರಾತ್ರಿನು ಕಳ್ಳಕೌಟಿಗೆ ಗ್ರಾಮದವ್ರ ಕೈಲಿ ರೊಕ್ಕ ತಗೋದಿಲ್ಲ, ಪುಕಾಟ್ ಹಾಡಿಕೆ ಮಾಡೋದು. ಹೌದಾ ಇವತ್ತು ಹಗಲಿ ಅಂತ ತೊಗೊಂಡಿದೀವಿ ಇರ್ಲಿ. ಹೌದು ರಾತ್ರಿ ಪುಕಾಟ್ ಹಾಡಿಕೆ ಮಾಡೋದು. ನಿನ್ನ ಶಿಶು ಮಕ್ಕಳಿಗೆ ಸಂದಿಗೆ ಬಿಡು, ನಾವು ಒಬ್ಬನೇ ಮಾತಾಡ್ತಾ ಬಿಟ್ಟು ಓಡಿ ಹೋದಂದ್ರೆ ಇವತ್ತಿಗೆ ನನ್ನ ಹಾಡಿಕೆ ಬಂದ. ಹೌದು ಹೌದು ಹೌದಲ್ರಿ. ಹೌದು ಹೀಗೆ ಮಾತಾಡಿ ಏನ್ರ ಕುಡಿಯುತ್ತಲ್ಲ. ಹೌದು ಎಷ್ಟು ಪ್ರಶ್ನೆ ಕೇಳಿದ ಎಲ್ಲಕ್ಕ ಉತ್ತರ ಕೊಡುದದ. ಟೈಮ್ ಬಹಳ ಆಗತ್ತದ. ಈ ಪದ್ಯ ಅರ್ಧ ಉಳಿದವ. ಇದಾದ ಬಳಕ ಇದು ಮುಗಿದ ಬಳಕ ನಿನಗೆಲ್ಲ ಇನ್ನೂ ತೆರೆಯನ್ನ ಜಿಡ್ಡು ಇಳಿಸುದವ. ಹೌದು ಅದಕ್ಕೆ ತಾವೆಲ್ಲ ಅನುಭವಿಸಿ ಕೇಳಬೇಕಂತ ತಮ್ಮಲ್ಲಿ ಕೇಳ್ಕೊಳ್ಳಿ. ಕೌರವರು ಪಾಂಡವರು ಖರ್ಯಾಣ ತಮ್ಮರು, ಕೌರವರು ಪಾಂಡವರು ಖರ್ಯಾಣ ತಮ್ಮರು. ದುರ್ಯೋಧನ ಬಹಳ ತೋರ್ತ, ದುರ್ಯೋಧನಗೆ ಕಲಿಸುವುದಕ್ಕಾಗಿ ಶಕುನಿ ಯುದ್ಧ ಬಹಳ ಕೇಳ್ತ. ಮೋಸ ಮಾಡಿ ಹಾಸಿಗೆ ಹಾಕಿ ಓಡರ ಪಗಡಿ ಕಾಟ. ಭೀಮನ ಕೈಲಿಲ್ಲ ಸಿಟ್ಟ, ಪಗಡ್ಯಾಗ ಸೋತು ಧರ್ಮರಾಜ ವನವಾಸಕ್ಕೆ ಹೊಂಟ. ಪಗಡ್ಯಾಗ ಸೋತು ಧರ್ಮರಾಜ ವನವಾಸಕ್ಕೆ ಹೊಂಟ. ಯಾರಿಗೆ ತಿಳಿಲಿಲ್ಲ ದೇವರ ಹೊಯ್ಲ, ಕೌರವರದಾಗಿ ಹೊಯ್ತು ಕೋಲ ಹಾಲ. ಶ್ರೀ ಕೃಷ್ಣ ದೇವರ ಮಾಡನ ಹೆಂತಾಟ. ಭಂಗ ಶಂಕರ ಲಿಂಗ ಇಲ್ಲೋಗ ಭಂಗ. ಪಂತನಾಳದಾಗ ಅವನ ಮ್ಯಾಟ, ಗುರುವಿನ ಸೇವಾ ಮಾಡುವುದಕ್ಕಾಗಿ ಸಿದ್ಧನ ಅವತಾರ ತೋಟ. ತಾಯಿ ತಂದೆಗೆ ನಮಸ್ಕಾರ ಮಾಡಿ ಕಕ್ಕಳ ಮೇಲೆ ಬಿಟ್ಟ. ಗುರುವಿನ ಪಾದಿಗೆ ಹಣಿಯಪ್ಪ, ಗುರುವಿನ ಗುರು ತುಳಸಿ
ದಿವಸ ಆಗಿ ಗುರು ಕರ್ಕೊಂಡು ಮಾಡೋಣ ಊಟ ಕಲಿಸಾದ ಭಕ್ತಿಯ ಪಾಠ ಗುರುವಿನ ಕೈಲೆ ಚಾವಿ ಧರಿಸಿತಾನೆ ಶರೀರ ಎಲ್ಲ ಸುಟ್ಟ ಗುರುವಿನ ಕೈಲೆ ಚಾವಿ ಧರಿಸಿತಾನೆ ಶರೀರ ಎಲ್ಲ ಸುಟ್ಟ ಪೂರ್ವ ಜನ್ಮದ ಪುಣ್ಯ ನಂದು ಇಂಥ ಗುರುವಿಗೆ ಬೆಟ್ಟ ನಂದು ಆನಂದ ಮನದಾಗ ಸಾಕತ್ತ ಭಕ್ತಿಲಿ ಬಂದಾರ ಬಿಡಿಸ್ಯಾರ ಸಂಕಟ ಕಲ್ಲ ಪ್ರಾಣದಾಗ ಜನ ತನಕ ಹುಲಿ ನಡೆಸಿ ಕೊಟ್ಟಾರಾಟ ಹೊಡೆದಾರ ಕೈ ಊಟ ಹಚ್ಚನ ಪೇರಿಗೆ ಹಸ್ತಿಟ್ಟು ಎಳೆದಾರ ಗುರುವಿನ ಮೇಲೆ ನಿಂತ ಹಚ್ಚನ ಪೇರಿಗೆ ಹಸ್ತಿಟ್ಟು ಎಳೆದಾರ ಗುರುವಿನ ಮೇಲೆ ನಿಂತ ನನ್ನ ಆದರ್ಶ ನನ್ನ ಗುರುವಿನ ಪದ ಕರ್ಮ ಆಗುದು ನಷ್ಟ ಪುಣ್ಯ ಕ್ಷೇತ್ರವಾದ ಯಾವ ನೂತನತ್ತಿಕೋಟ ತಾಲೂಕ ಕಳ್ಳಕೌಟಿ ಪುಣ್ಯ ಕ್ಷೇತ್ರದಲ್ಲಿ ಕೂಡಿರ್ತಕ್ಕಂಥ ಬಾಳಿಂಗರಾಯ ಮುತ್ತನ ಬೋಳಿಯಲ್ಲಿ ಎಲ್ಲ ತತ್ವಜ್ಞಾನಿಗಳಿಗೆ ಅದ ಶಾಸ್ತ್ರ ಬಲ್ಲವರಿಗೆ ಹಾಗೂ ಖ್ಯಾತ ಈ ಡೊಳ್ಳಿನ ಹಾಡಿಕೆ ಮ್ಯಾಗ ಇಟ್ಟಂತ ಪ್ರೇಮಿಗಳಿಗೆ ಹೌದು ತಮ್ಮೆಲ್ಲರ ಹೃದಯಾತ್ಮದಲ್ಲಿ ಸದಾನಕಾಲ ಜಾಗೃತ ರೂಪದಿಂದ ಅಭಿಷೇಕುವಂತ ಸಚ್ಚಿದಾನಂದ ಪರಮಾತ್ಮನಿಗೆ ಅದು ಕುಂಬಾರಿ ಜ್ಞಾನ ಶತಮುತ್ತನ ಸಂಘದ ವತಿಯಿಂದ ತಮ್ಮೆಲ್ಲರಿಗೆ ಕೂಡ ಶರಣು ಶರಣಾರ್ಥಿಗಳನ್ನ ಹೇಳಿ 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣವ್ರು ಹೇಳ್ತಾರ. ಏನ್ ಹೇಳ್ತಾರಿಪ್ಪ? ಜಗವು ಸುತ್ತಿರುವುದು ನಿನ್ನ ಮಾಯೆ. ಹೌದು ನೋಡ್ರಿ, ಎಂತ ಮಾತು ಹೇಳ್ತಾರ. ಜಗವು ಸುತ್ತಿರುವುದು ನಿನ್ನ ಮಾಯೆ, ನಿನಗೆ ಸುತ್ತಿರುವುದು ಎನ್ನ ಮನ ನೋಡ. ಹೌದು, ಜಗಕ್ಕೆ ಬಲ್ಲಿದೆ ನೀನು, ಅದ ನಿನಗೆ ಬಲ್ಲಿದೆ ನಾನು. ಹೌದು, ಜಗವು ನಿನ್ನೊಳಗೆ, ಹೌದು ನೀನು ಎನ್ನೊಳಗೆ. ಹೌದು ಹೌದು, ಕರಿಯ ಕನ್ನಡಿಯೊಳು ಅಡಿಗೆದಂತೆ ಎನ್ನೊಳಗೆ ಅಡಿಗಿಕೊಂಡೆ ಕೂಡದ ಸಂಗಮ ದೇವ. ಹೌದು ಹೌದು ಹೌದು, ಹೀಗಂದ್ರೆ ಏನ್ರಿಪ್ಪ? ಪರಮಾತ್ಮನೇ, ಅದ ಜಗತ್ತೇ ಸುತ್ತಿರ್ಬೋದು ನಿನ್ನ ಮಾಯ, ನಿನ್ನಿಂದ ಆದಿಮಾಯ ನಿರ್ಮಾಣ ಆಗ್ಯಾಳ. ಹೌದು, ಆದಿಮಾಯದಿಂದ ಇಡೀ ಜಗತ್ತೇ ಸುತ್ತ ಹಾಕ್ಯಾರ. ಹೌದು, ಜಗಕ್ಕೆ ನೀ ಬಲ್ಲವಿದ್ದಿ. ಹೌದು, ಹುಟ್ಟಿಸವನಿ, ಅನ್ನ ಹಾಕವನಿ, ಪ್ರಲಯ ಮಾಡವನಿ. ಹೌದು, ಮಾಡ್ಬೇಡ್ರಿ.
ಬೆಳಕವನಿ, ಹೌದು. ಪ್ರಲಯ ಮಾಡವನಿ ಇದ್ದಿ, ಜಗಕ್ಕ ಬಲ್ಲವನಿ ಇದ್ದಿ, ಖರೆ ನಿನಗ ಬಲ್ಲವನ ಇದ್ದ. ಹೌದು. ಇಡೀ ಜಗತ್ತ ನಿನ್ನ ಒಳಗದ, ಅದ ಖರೆ ನೀ ನನ್ನ ಒಳಗಿದ್ದಿ. ಬಸವಣ್ಣವ್ರು ಎಂತ ಮಾತು ಹೇಳ್ತಾರೆ. ಹೌದು ಹೌದು. ನನ್ನ ಒಳಗ ಆತ್ಮರೂಪಾಗಿ ಬಂದ ಕೂತಿದಿ. ಹೌದು. ನಿನ್ನ ಪಾದ ಪಾತಾಳದಾಗ ಶಿರ ಕೈಲಾಸದಾಗ ಅತ್ತ ವಿಶಾಲನೆ ನೀ ಇದ್ದಿ. ಹೌದು. ಕರಿಯ ಕನ್ನಡಿಯೊಳ ಅಡಗಿದಂತೆ. ಹೌದು ಹೌದು. ಒಂದ್ ಆನಿ ಎಷ್ಟು ದೊಡ್ಡದಿರ್ತದ್ರಿ, ಒಂದ್ ಟ್ರಕ್ ಕಟ್ಲೆ ಇರ್ತದ. ದೊಡ್ಡದ ಆನೆ ಅದ. ಹೌದು. ಖರೆ ಒಂದ್ ಗೇಡಿನ ಕರಡಿ ಒಂದ್ 4 ಮಾರ ಮುಂದೆ ಹೋಗಿ ಮುಂದೆ ಹಿಡ್ರಿ ಇಡೀ ಆನೆಲ್ಲನೇ ಕರಡಿಯಾಗ ಅಡಕಾಗ್ಯಾವ. ಹೌದು. ಅಡಕಾಗ್ಯದಿಲ್ಲ. ಹೌದು. ನೋಡಕ್ ಆನೆ ದೊಡ್ಡದದ ಖರೆ. ಹೌದು. ಒಂದ್ ಅಂಗ ಎಟ್ಟ ಕನ್ನಡಿಯಾಗ ಇಡೀ ಆನೆ ಅಡಕಾಗ್ಯದ. ಹೌದು. ಅದರಂತೆ ಪರಮಾತ್ಮ ನೋಡಕ್ ಬಹಳ ಇಷ್ಟಾದಿದ್ದಿ. ಖರೆ ನನ್ನ ಒಳಗ ಆತ್ಮರೂಪಾಗಿ ಅಡಕಾಗಿದ್ದಿ ಅಂತ ಬಸವಣ್ಣವ್ರು ಹೇಳ್ತಾರ. ಹೌದು ಹೌದು. ಹೌದಲ್ರಿ? ಹೌದು. ವಿಷಯ ತಮಗೆಲ್ಲ ಮನಸ್ಸಿಗೆ ಮುಟ್ಟುವಂಗ ವಿಷಯ ನಡ್ಲಿಗತ್ತಾವ. ಹೌದು. ನಿಮಗ ಟೈಮ್ ಬರೇ ಇದ್ರಾಗ ಟೈಮ್ ಹಾಕಿಬೇಡ್ರಿ ಅಂತೇಳಿ ನಿಮಗೂ ಅವ್ನು ಚೋಲ ಆಗತ್ತದ. ಹೌದು. ಖರೆ ನೀವು ಬಂದೋಬಸ್ತಿದ್ರ ನಾ ಸತ್ಯವಾಗಿ ಹೇಳ್ತೀನ್ರಿ. ನಾನು ಹಾಡಿಕೆ ಸುಳ್ಳು ಮಾಡಿದ ಹಾಡಿಕೆ ನಿಂದ್ರದ ಗಂಟಿನ. ಹೌದಾ? ನೀವು ಮಾತಾಡಬೇಡ್ರಿ ಅನ್ನಬೇಡ್ರಿ, ಇದು ದಂಡಿಗೆ ಹತ್ತಬೇಕು. ಹೌದು. ಯಾಕಂದ್ರೆ ವಿಷಯ ಎಲ್ಲೆಲ್ಲಿಗೆ ಮುಟ್ಟುತ್ತದ, ಯಾರು ಹ್ಯಾಂಗ ಮಾತಾಡ್ತಾರ ಗೊತ್ತಾಗ್ಬೇಕು. ಯಾಕಂದ್ರಿ ಇನ್ನು ಯಾಕ ತಿಳಿವಲ್ದು ಎಲೆ ಭಾರಿಗೆ. ಹೌದಾ? ಮಡಿವಾಳಪ್ಪರ ಶಾಸ್ತ್ರದಾಗ ಮಾತು ಹೇಳ್ತಾರ. ಹೌದು ಹೌದು. ಇನ್ನು ಯಾಕ ತಿಳಿವಲ್ದು ಎಲೆ ಭಾರಿಗೆ, ನಿನಗ ಜ್ಞಾನದ ಬಳಿಕಿಲ್ಲ ಎಲೆ ಭಾರಿಗೆ. ಹೌದು ಹೌದು. ಕೊಟ್ಟುದು ಕೊಂಡುದು ಎಲೆ ಭಾರಿಗೆ, ಕೊಟ್ಟಿಟ್ಟ ಹೆಂಗಸುವುದು ನೀ ಎಲೆ ಭಾರಿಗೆ. ಹೌದಾ? ಏ ಭಾರಿಗೆ ಬಾರಿಗೆ ನಿನಗೆ ಇನ್ನು ಯಾಕೆ ತಿಳಿಯಲ್ದು, ನೀ ಹುಟ್ಟಿ 40 ವರ್ಷದವಾಗಿದಿ, ನಿನಗ ಪರಮಾತ್ಮ ಯಾರು ಅನ್ನೋದು ಗೊತ್ತಾಗಲಿಲ್ಲ, ನೀ ಯಾರಿದ್ದೆ ಅನ್ನೋದು ಗೊತ್ತಾಗಲಿಲ್ಲ, ನಿನಗೆ ಇನ್ನು ಯಾವಾಗ ತಿಳಿತದ ಅಂತೇಳಿ ಕೇಳ್ತಾರ ಅವ್ರು. ಹೌದು ಹೌದು. ಹೌದಲ್ರಿ? ಹೌದಾ? ಎಂತ ಮಾತು. ಅದಕ್ಕೆ ಮುತ್ತಪ್ಪಣ್ಣ ನೀ 40 ವರ್ಷದವಾಗಿದೆಯಪ್ಪ, ನಿನಗ ಇನ್ನೂ ತಿಳಿಯಲ್ದಂದ್ರ ಎದಕ್ಕೆ ಹೋಲಿಸ್ಯಾರ ಮಹಾತ್ಮರ ನೋಡ್ರಿ. ಹೌದು. ತಿಳಿಬೇಕು. ಮನುಷ್ಯ ತಿಳ್ಕೊಂಡವನಿಗೆ ಹೇಳಕ್ ಬರ್ತದ. ಹೌದಾ? ಕಳ್ಕೊಂಡವನಿಗೆ ಹೇಳಕ್ ಬರಂಗಿಲ್ಲ. ಹೌದು. ನಮಗೆ ಕೆಲವು ಪ್ರಶ್ನೆಗಳು ಕೇಳ್ಯಾರ. ಹೌದಾ? ಏನ್ ಕೇಳಿದ್ರು? ಏನ್ ಕೇಳಿದ್ರು? ಒಡಿಯರೇ ಯಾಕತ್ತಾರ? ಹೌದು. ಇರ್ಲಿ. ಇಲ್ಲಿ ಏನ ಕೇಳೋದದ? ನಮಗೊಂದು ಮಾತು ಕೇಳಿದ್ರು ಅವರು. ಏನ್ ಕೇಳಿದ್ರು? ಇವರಿಗೆ ಒಡಿಯಾರತ್ತಾರ, ನಮಗ ಹಾಲು ಮತದವ್ರತ್ತಾರ. ಹೌದು. ಹೌದಲ್ರಿ? ಹೌದು. ಮತ್ತ ನಮಗ ಕರ್ನಾಟಕದಾಗ ಕುರುಬರತ್ತಾರ, ಮಹಾರಾಷ್ಟ್ರದಾಗ ಇವರಿಗೆ ಧನಗರತ್ತಾರ ಅಂದ್ರು. ಹೌದು. ಗಣೇಶ್ ಮಾಸ್ತರ್ ನೀನು ಒಂದು ಮಾತು ಹೇಳ್ತಾರ. ಏನ್ ಹೇಳುದು? ಇದು ಒಡಿಯಾರು ಹಾಲು ಮತ್ತ ಇದು ಇರ್ಲಿ ಇರ್ಲಿ. ಇದು ನಿನ್ನ ಪ್ರಶ್ನೆ ನಿನ್ನ ಮನಸ್ಸಿಗೆ ಒಪ್ಪಂಗಿಲ್ಲ. ಇದು ಹೌದು. ಏನು ಕೇಳಬೇಕನ್ನೋದೇ ನಿನಗೆ ಅರ್ಥ ಹತ್ತಲಾಗ್ಯದ. ಹೌದು. ಮತ್ತೇನತ್ತಿ ಇದು ನನ್ನ ಮಟ್ಟ ಮನೆಗೆ ಬಂದಾನತ್ತಿ ನೀ ಯಾರತ್ತಿ ನೋಡು. ಹೌದು. ಇದು ಮೊದಲು ಹೋಗ್ಬೇಕು ಮನುಷ್ಯನಲ್ಲಿ. ಇದು ಹೌದಾ? ಇದು ನನ್ನ ಮಟ್ಟ ಮನಿ, ಇದು ನಿನ್ನ ಮಟ್ಟ ಮನಿ ಏನತ್ತೇವ್ ನೋಡ್ರಿ. ಹೌದು. ಇದು ಮೊದಲು ಹೋಗ್ಬೇಕು. ಹೌದು. ಎಲ್ಲಿ ತರ ಅಂಶದ್ದ ಮಹಾಲಿಂಗರಾಯ ಒಬ್ಬನೇ ಅದನತ್ತೇಳಿ ನಮ್ಗ ತಿಳಿಯಂಗಿಲ್ಲ. ನಮಗ್ ಇನ್ನೂ ಬ್ರಹ್ಮಜ್ಞಾನ ಆಗಿಲ್ಲ ತಿಳ್ಕೋದು. ಹೌದು ಹೌದು. ಎಲ್ಲಿ ತನ ದೇವರು ಒಬ್ಬ, ಬೀರ ದೇವರು ಅವನೇ ಅದಾನ, ಸೋಮ ದೇವರನು ಅವನೇ ಅದಾನ, ಮಹಾಲಿಂಗರಾಯನು ಅವನೇ ಅದಾನ, ಅಮಶುದ್ಧ ಮುತ್ತನು ಅವನೇ ಅದಾನ. ಹೌದು. ಏಕ ಅಲ್ಲ, ಹಜಾರ ನಾಮತ್ತ. ಹೌದು ಹೌದು. ಪರಮಾತ್ಮ ಒಬ್ಬನೇನ, ನಾಮ ರೂಪ ಬದಲಾಗಿದೆ ಅಷ್ಟೇ. ಹೌದು ಹೌದು. ಒಬ್ಬನೇ ಅದಾನ. ಹೌದು. ಇದು ಅದ್ವೈತ ಭಾವ ಎಲ್ಲಿ ತರ ನಮಗೆ ತಿಳಿಯಂಗಿಲ್ಲ. ನಮ್ಮಲ್ಲಿ ಇನ್ನೂ ದ್ವೈತ ಹೋಗಿಲ್ಲ ಅಂತ ತಿಳ್ಕೊಳ್ಳೋದು. ಹೌದು ಹೌದು. ದ್ವೈತ ಅದ್ವೈತ ಗೊತ್ತಾಗಬೇಕು. ದ್ವೈತ ಅಂದ್ರೆ ಭೇದ ಇದ್ದದಕ್ಕೆ ದ್ವೈತ ತರ. ಹೌದು. ಅದ್ವೈತ ಅಂದ್ರೆ ಭೇದ ಇರ್ಲಾರದು, ಜಗತ್ತೇ ಒಂದೇ ಆಗತ್ತೇಳಿ ಯಾವ ತಿಳ್ಕೊತಾನ, ಇದು ಅದ್ವೈತ. ಹೌದು. ನನಗೊಂದು ಪ್ರಶ್ನೆ ಏನು ಕೇಳಿದ್ರು? ಏನ್ ಕೇಳಿದ್ರು? ಒಡಿಯಾರೇ ಯಾಕತ್ತಾರ ಅಂತ ಕೇಳ್ಯಾರ. ಹೌದು. ನಿಮಗ ಮೊದಲೇ ಹೇಳಿದ್ರ, ಅಮಶುದ್ಧ ಮುತ್ಯ ಸರ್ವ ಸಾಹಿತ್ಯ ತಗೊಂಡು ಸಂಚಾರ ಮಾಡ್ಕೊತ್ತು ಕೈಲಾಸ ಬರೋ ಸಮಯದಾಗ. ಹೌದು. ಪಾಂಡವರ ಮನೆಯೊಳಗ ವಾರಕ್ಕೊಮ್ಮ ಊಟ ಮಾಡುತ್ತಿದ್ದ ವಾರದ ಒಡಿಯ ಅನ್ನಿಸ್ಕೊಂಡು ಅಂತೇಳಿ ಅಮಶುದ್ಧ ಮುತ್ಯನ ಸಂಪ್ರದಾಯದಾಗ ಯಾರಿಗೆ ಸೇವಾ ಮಾಡುವಂತ ಅಮಶುದ್ಧ ಮುತ್ಯನ ಕುಳಿ ಏನದ ನೋಡ್ರಿ. ಹೌದು. ಅವ್ರಿಗೆ ಒಡಿಯಾರ ಅಂತೇಳಿ ಕರೆದಾರ. ಹೌದು. ಇನ್ನೊಂದು ಡ್ಯೂಟಿಗೆ ಬಗ್ಗೆ ಕೇಳಲಿ. ಹೌದು. ಡ್ಯೂಟಿಗೆ
ಡ್ಯೂಟಿಗೆ ಆದವ್ರು ಯಾರು ಅಂತ ಕೇಳಿದ್ವಿ. ಹೌದು ಮಾಸ್ತರ ಇದು ಪ್ರಶ್ನೆ ಎಲ್ಲೆಲ್ಲಿ ತಂದಿದೀನಿ ಇವತ್ತ? ಹೌದು ಆ ಡ್ಯೂಟಿಗೆ ಆದವ್ರು ಯಾರು, ಶಂಕ ಆದವ್ರು ಯಾರು, ಗಂಟೆ ಆದವ್ರು ಯಾರು? ಇದು ವಿಷಯ ನಿಮ್ದು. ಹೌದಾ? ಅಂಶದ ಮುತ್ತ ಸರ್ವ ಸಾಹಿತ್ಯ ಪಡ್ಕೊಂಡದ ಖರೆ ಏನು ಸುಳ್ಳ? ಖರೆ. ಭಾವನ ಬಿರುದಾವಳಿ ಒಳಗ ಸರ್ವ ಸಾಹಿತ್ಯ ಅಂತಂದ್ರ ಅಂಶದ ಮುತ್ಯ. ಹೌದು. ಮತ್ ಡ್ಯೂಟಿಗೆ ಮರ್ತು ಬಂದನತ್ತಿ ಹ್ಯಾಂಗ್ರಿ ಮಾಸ್ತರ? ಈಗ ಇದೇ ಯಾಕೆ ಕೇಳ ಒಂದು ಮಾತು ಹೇಳ್ತಿ ಕೇಳ್ರಿ. ಒಬ್ರು ಹಿಂಗೆ ಒಂದು ಬುಕ್ಕದಾಗ ಬರದಾರ. ಏನ್ ಬರೆದ್ರು? ಅಂಶದ ಮುತ್ಯ ನಾಗರಾಯಗೌಡನ ಮನೆ ಒಳಗ ಕನ್ಯಾ ಬೇಳಕ್ ಹೋಗಿದ್ದ. ಹೌದು. ಅಂಶದ ಮುತ್ಯ ನಾಗರಾಯನ ಗೌಡನ ಮನೆಗೆ ಕನ್ಯಾ ಬೇಳಕ್ ಹೋಗಿದ್ದ. ಹೌದು. ನಾಗರಾಯಗೌಡ ಧಿಕ್ಕಾರ ಮಾಡದ. ಹೌದು. ಧಿಕ್ಕಾರ ಮಾಡದ ಬಳಕ ಮುಂದ ಗೌಡನ ಮನಿ ಒಳಗ ಅನ್ನ ನೀರಿನಾಗ ಹುಳಗಳಾಗತ್ತು. ಗೌಡನ ಮನಿ ಒಳಗ ನಡಗಂಬಿಗೆ ಉರಿ ಹತ್ಯಾದ. ಹೌದು. ಅಂಶದ ಮುತ್ಯ ಅಲ್ಲಿ ಹಳ್ಳಿ ಏನು ಧಿಕ್ಕಾರ ಮಾಡಿದ್ರು ನೋಡು. ಗುಲಾಬಿ ಬ್ಯಾಡ್ರಿ ನೋಡ್ರಿ, ನಾಗರಾಯಗೌಡನ ಮನಿ ಒಳಗ ನಡಗಂಬಿಗೆ ಉರಿ ಹತ್ಯಾದ. ಹೌದು. ಆ ನಡಗಂಬಿಗೆ ಉರಿ ಹತ್ತದ ಕಾಲ ಅದೇ ನಡಗಂಬ ಡ್ಯೂಟಿಗೆ ಆಗ್ಯದ ಅಂತೇಳಿ ಒಬ್ಬ ಮಹಾನುಭಾವ ಪುಸ್ತಕದಾಗ ಬರ್ದಾನ. ಹೌದು. ಇಲ್ಲಿ ನಿನಗೆ ನಾವನ್ನ ಕೇಳ್ತ ಏನು? ಬಬಲಾದಿ ಕೊಂಚವಾಯಿ. ಹೌದು. ಅನ್ನ ದೂರಿಗೆ ಬಿಟ್ಟು ಬಬಲಾದಿಗೆ ಹೋಗಲು ಗಂಡನ ಸಂಗಟ ಜಗಳ ಇತ್ತು ಆರ್ತಿ ಕಾಲಾಗ. ಹೌದು. ಹೌದು. ಆಯ್ತಲ್ರಿ, ಅಲ್ಲಿ ಅಪ್ಪಗೆ ಶ್ರಾಪ ಕೊಟ್ಟಾಳ. ಭಾಷೆದಾನ ಅದ ಬಬಲಾದಿ ಕೊಂಚವಾಯಿ ಅಪ್ಪಗೆ ಶ್ರಾಪ ಕೊಟ್ಟಾಳ. ಹೌದು. ನಡಗಂಬಿಗೆ ಉರಿ ಹತ್ತದ ಅಲ್ಲಿ. ಹೌದು. ಆ ಡ್ಯೂಟಿಗೆ ಎಲ್ಲಿ ಇತ್ತು? ಬರೋಬರ್ ಏನ್ರಿ? ಹೌದಾ? ಹೇಳ್ತ ಕೇಳ ಮಾಸ್ತರ, ಪುರಾಣಕ್ಕೆ ಬೆನ್ನ ಹತ್ತದ್ರ ಬ್ಯಾರೆದವ್ರು ಬ್ಯಾರೆ ಬ್ಯಾರೆ ಬರದಾರ. ಹೌದು. ಅದೇನು ಪುರಾಣದ ಸುದ್ದಿನೇ ತರಬೇಡ ನನ್ನ ಬಲ್ಲಿ. ಹೌದು. ಹೌದು ಸುಮ್ಕುಡ್ರಿ. ನಾ ಹೇಳ್ತ ಕೇಳ್ರಿ. ಬ್ಯಾಡ್ರಿ ಬೇಡ. ನಾ ಸತ್ಯವಾಗಿ ಒಂದು ಮಾತು ಹೇಳ್ಬೇಕಂದ್ರ ಇನ್ನೂ 4 ಭಂಡಾರವ ಅರಿವು ಒಂದೇ ತಂದಿದ್ವಿ. ಹೌದು. ನೀವು ಗುಳ ಹತ್ತಿರ ದಯವಿಟ್ಟು ಬಂಧುಗಳೇ ಸರ್ ವಿನಂತಿ ಐತಿ. ಮಾಳಿಂಗರಾಯನ ಮಠ ಮನೆ ಒಳಗೆ ಅವ್ರದೇ ಮಠ ಮನೆ ಇತ್ತು. ಕಲ್ಮೇಶ ಗುಲಾಲ್ ಹಚ್ಚಿ ಅವ್ರ ಮೆರವಣಿಗೆ ಮಾಡಿರತ್ ಹೇಳಿ ಮುಂದೆ ಊರಾಗ ಹೇಳ್ತಾರ. ದಯವಿಟ್ಟು ಗುಲಾಲ್ ಹತ್ತಿರ ಮೊತ್ತಲು ಸಾಕ್ಷಿಯಾಗಿ ಹೇಳಂಗ ಇಲ್ಲ ಹಚ್ಚ್ರಿ. ಹಚ್ಚಿದ್ರ ಸಮಾನ ಗುಲಾಲ್ ಹತ್ತಿರ ಮೊದಲ ಒಟ್ಟ ಏನು ಸಮಾನ ಸೊಟ್ಟು ಹೊಡೆದನ ಅವನಿಗೆ ಹತ್ತಿರ. ಗುಲಾಲ್ ಇಲ್ರಿ ಅಂದ್ರ ಅವನ ಕಲ್ಮೇಶ ಗುಲಾಲ್ ಹಚ್ಚಾರ. ನಿನ್ನ ಮಠ ಮನ್ಯಾಗ ನಮಗ್ ಹಚ್ಚಿಲ್ಲ, ಇದನ್ನ ತರಬೇಕು ನಮಗ್ ಮೊದಲ ಗುಲಾಲ್ ಹಚ್ಚ್ರಿ. ನೋಡಿ ಇದು ಪಂಪ್, ಇದನ್ನು ಪಂಪೆ. ಹೆಂಗ್ ಪಂಪ್ರಿ? ಎಲ್ಲಕ್ಕ ಬರೋ ಪಂಪ್ ಹತ್ತಿಲ್ಲ. ಹಚ್ಚ್ರಿ ಗುಲಾಲ್. ಯಜಮಾನ್ರಿ ಅವ್ರು ತಪ್ಪು ತಿಳ್ಕೊತಾನ್ರಿ. ಅಂದ್ರೆ ನಾಳೆ ಅವ್ರ ಮತ್ ಮಾಡಕ್ಕೆ ನಾವು ಅವ್ರ ಮತ ಹೋಗಿ ಹತ್ತಿಲ್ಲ. ಇವ್ರು ಸಮಾನ ಮಾಡ್ರಿ ಸರ. ಒಂದ್ ಸ್ವಲ್ಪ ಹತ್ತಿರಿ ಗಮನ ಮತ ಬರ್ರಿ. ಗುಲಾಲ್ ಪಾಲಿಂದ 100 ಹಾರ ಹಾಕ್ರಿ. 100 ಹಾರ ಹಾಕಿ ತೋರ್ಸಿವಲ್ಲ ಗುಲಾಲ್ ಯಾಕೆ ಹೇಳಕ್ ಹಾಕಿರ್ತೀರಿ? ತಗಡ ಮಾಡಿ ಒಂದ್ ತಾತನ ಊರಾಗ ಬೇಡ್ಕೋರಿ. ಯಾಂಡು ಹೋಲಿ ಮನೆ ಮಾಸ್ತರ್ ರೊಕ್ಕ ಬೇಡ್ತೀರಿ. ಗುಲಾಲ್ ಹತ್ತಿ ಬರ್ಲೆ. ದೇವ್ರು ಎರಡು ಸಮಾನ. ಕಲಾವಿದ್ರಿಬ್ರು ಕಲ್ಮೇಶ ಮಾತ್ರ ಶಿಶಿ ಮಕ್ಕಳ ರೋಗ ಹೆಚ್ಚಿರ್ತ ತಿಳ್ಕೊತಾರ ಹಿರಿಯರು. ವಿನಂತಿ ಐತಿ ಹಚ್ಚು. ಈಗ ನಾನು ಹಚ್ಚಲಿ ಏನತ್ತಾರ ಕೈ ಏನಿಲ್ಲ. ಈ ಸರಿನೂ ಬರ್ಲಿಕ್ ಹೋದ್ರಿ ನೀವು. ಇವತ್ತು ನನ್ ತಲೆ ಬಿಟ್ಟು ಅದ ನಿಮ್ಗೆ ನೋಡಿ. ಇವತ್ತು ಮಿಲಾಪ್ ಕುಸ್ತಿನೇ ಬೇಡ ನನಗೆ. ಹೌದು. ಹೌದಲ್ರಿ? ಹೌದು. ಈ ಹೇಳ್ತಾರ ಮಾತಾಡೋದು ಈ ಗುಲಾಲ್ ಅಂತೇಳಿ ಮಿಲಾಪ್ ಆಗೋದು ಹಿಂಗೆ ಯಾಕಾತಾರ ಅಂದ್ರ ಅಲ್ಲಿ ಹೋಲಕ್ಕೆ ತಡ ಆಗತ್ತದ ಏನ್ರ ಮಾಡಿ ಸುತ್ತ ಮಾಡಿ ಹೋಗ್ತಾರ ಅವ್ರು. ಅದ ಬರ್ಲಿ. ನಾ ಬಿಡವ ಇಲ್ಲಿ. ಹೌದು. ಯಾಕ್ರಿ? ಇದು ಒಂದು ಮಾತು ಹೇಳ್ತ. ಏನ್ ಹೇಳುದು ಮಾತ? ರಮೇಶ್ ಮಾಸ್ತರ, ನೀ ಎಲ್ಲಿ ಮಾತಾಡ್ತಾ ನನ್ನ ಮಾತೇಳ. ಹೌದು. ಏನ್ ಹೇಳ್ತಿ ಕೇಳು. ಏನು? ನಾವ್ ಬರೇ ಈಗ ಸುಮ್ ಮಾತಿಗೆ ನಗಚಟ್ಟಿಗೆ ಏನಂದೇವು 100 ರೂಪಾಯಿ ಕೂಡ್ರೆ ನಾನು ತಾಯಲ್ ತಗೊಂಡು ಬೇಡಪ್ಪ ಅಂತ ಹೇಳಿದ್ವಿ. ಹೌದು. ನನ್ನ ಭೋಗದಾಗ ಒಂದು ವೇಳೆ ಬೇಡ್ಕೋದೆ ಇತ್ತಂದ್ರೆ ನಮ್ಮ ಅಪ್ಪ ಹೇಳಿದ್ರು ನಿಂದ್ರಂಗಿಲ್ಲ. ಅದಕ್ಕೆ ಕಾರ್ಯ ಆಗೇ ಬೇಕಾಗ್ಯದ. ಹೌದು. ಹೌದು. ಹೌದಲ್ರಿ? ಹೌದು. ನೀ ಹೇಳಿದ್ರೆ ಆಗಂಗಿಲ್ಲ. ನನ್ನ ಭೋಗದಾಗ ಒಂದು ವೇಳೆ ಇತ್ತು ತಿಳ್ಕೊ. ನೀ ಹೇಳುದ ಅವಶ್ಯಕತೆ ಇಲ್ಲ. ನಾ ಬೇಡ್ಕೋದೆ ಅದ. ಹೌದು. ನನ್ನ ಭೋಗದಾಗಿದ್ರ ಒಂದು ವೇಳೆ ನನ್ನ ಭೋಗದಾಗ ಇದ್ದಿತ್ತು ಅಂದ್ರೆ ನೀನ್ ನಿಂತು ಎಷ್ಟು ಶಂಕ ಹೊಡೆದ್ರು ನಾ ಬೇಡ್ಕೊಂಗಿಲ್ಲ. ಇದು ಮಾಳಿಗರೆ ಮುತ್ತಿನ ಸಾಕ್ಷಿ ಹೇಳ್ತೀನಿ. ಹೌದು. 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 ಏನು ಮಾತಾಡಿದ್ರು ಪ್ರತಿಯೊಂದು ಮಾತು ಮುರಿದೆ ಹೋಗ್ತೀನಿ. ಹೌದಾ? ಬಿಟ್ಟು ಹೋಗ್ಯಾನ ಉದ್ರಿ ಉಳಿದಂತೆ ಪೆಂಟು ಮಾಸ್ತರ್ ಬೇಡ ಈ ಫಳ್ಯಾಗ. ಹೌದು. ಮತ್ತೆಲ್ಲೇ ಕುಳಿಲಿ ಕರೆ ಈದ್ ಬೇಡ. ಹೌದು. ಬರ್ಲಿ. ಅದಕ್ಕೆ ಇರ್ಲಿ. ಇನ್ನೂ ಒಂದು ಮಾತು ಕೇಳ್ಯಾರ ಅವರು. ಏನ್ ಕೇಳ್ಯಾರಿಪ್ಪ? ಡ್ಯೂಟಿಗೆ ಆದವ್ರು ಯಾರು ಇದು ಒಂದು ಹೇಳಿದೆವು. ಹೌದು. ಒಡೆಯಾರದ ಒಂದು ವಿಷಯಗಳನ್ನ ಹೇಳಿದೆವು. ಹೌದು. ಉಮರಿ ಮನುಷ್ಯದ ಮಾರಾಯನ ಒಂದು ಸುದ್ದಿ ಹೇಳಿದ್ರು ಅವರು. ಹೌದು. ಏನ್ ಹೇಳಿದ್ರಿ? ಪದ ಬರೆದು ಕೊಟ್ರತ್ತ. ಪದ ಬರೆದು ಅವ್ರು ತಿಂಗಳಾನಗಟ್ಲೆ ಅವ್ರ ಮನ್ಯಾಗ ಇದ್ದ. ಪದ ಬರೆದು ಕೊಟ್ಟೆವ್ ಕರೆ. ಅವನ ಗಬರು ತನ್ನ ಹೆಸರು ಹಾಕೋ. ನನ್ನ ಹೆಸರು ಹಾಕಲಿಲ್ಲ. ತಂದೆ ಹಾಕದ ನಿನ್ನ ಮನಿ ಗುರುವನವ. ಹೌದು. ಅದಕ್ಕೆ ತಾನ ಹೆಸರು ಹಾಕ್ತಾನವ. ನೀನು ಅಂತವ್ರಿ ಬೇಕು. ಹೌದು. ಅಂತವ್ರು ಬೇಕಂತ ಹೇಳಿ ಅವ್ ಬರೋಬ್ಬರಿ ನಿಮ್ ಮನಿ ಗುರುವವ. ಹೌದು. ಅದಕ್ಕೆ ತಾನ ಹೆಸರು ಹಾಕ್ತಾನವ. ಹೌದು. ನೀ ಅವನಿಗೆ ಅಂಜಿದೆ ಅನ್ನಂಗ ಐತನ. ಹೌದು. ಆ
ವಿಷಯ ಅಂಡು ಪಂಡು ಫಾಲ್ತು ವಿಷಯ ಮಾತಾಡಬೇಡ. ಹೌದಾ? ಏನು ಮಾತಾಡುದ ಅದು ಮಾತಾಡು. ನಾ ಇಲ್ಲಿದ್ದಕ್ಕ ನಿನಗ ಪ್ರಶ್ನೆ ಹೊರಗಿಂದ ಕೇಳಿಲ್ಲ. ಹೌದು. ಯಾಕೆ ಕೇಳಿಲ್ಲ? ಕಮಿಟಿಯವ್ರ ಆಜ್ಞೆದಾಗ ನಾ ಹೊಂಟಿದ. ಹೌದು. ನೀ ಮನಸ್ಸಿಗೆ ಮತ್ತತ್ತಿ ನಮ್ಮ ಮಠ ಮನೆ ಹಿಂಗ ಅಂದ್ರೆ ನಿನ್ನ ಮಠ ಮನೆ ಬೇಕಾದ ಮಾಡ್ತಂದಂಗ ಐತ ನೀ. ಹೌದಾ? ಏನಂದಿ? ಗುಲಾಲ್ ಹಚ್ರಿ ಅವ್ರ ಮಠ ಮನೆ ಬ್ಯಾರೆ ಆಗತ್ತೆ ತಿಳ್ಕೊತಾನಂದಿ. ಮತ್ ಕಮಿಟಿ ಅವ್ರು ಇದು ನಿನ್ನ ಮಠ ಮನೆಯವ್ರೇ ಇರಲ್ಲ ಕಮಿಟಿ ಅವರು. ಹೌದಾ? ಅವ್ರ ಆಜ್ಞೆ ನೀ ಪಾಲಿಸಿದೇನು? ಹೊರಗಿನ ಪ್ರಶ್ನೆ ಕೇಳ್ತೆ ಅಂದ್ರೆ ಅವ್ರ ಮಠ ಮನೆ ನೀ ಇದೇ ನಿನ್ನ ಮಠ ಮನೆಯವ್ರ ಮಾತು ನೀ ಕೇಳಿದೇನು? ಇಲ್ಲ. ಹ್ಯಾಂಗ್ರಿ? ಹೌದಲ್ರಿ? ವಿಷಯ ಇವತ್ತು ನಿನಗೆ ಹೆಡಗುಡಿ ಕಟ್ಲಾರ್ದಿನ ಹೋಗಂಗೆ ಇಲ್ಲಿ. ಹೌದು. ಹುಡುಕಾಡಿ ಮುದ್ದಂ ಪಿಂಟು ಮಾಸ್ತರ ತಂದಾರಿ ಇಲ್ಲಿ ಅವರು. ಹೌದು. ಎಂದು ಕರೆ ಇಟ್ಟೆ ಸಾಕು ಬಿಡ್ರಿ ಅನ್ನ ಬೇಡ. ಜಾಡಸಲಕ್ಕೆ ನಾವು ನಂದು ಒಬ್ಬ ಹಲಿಗೆ ಕೈ ತಂದ್ರೆ ನಾ ದೇವಸಲಾರ್ದೆ ನಾ ಬಿಡಾವನ್ರಿ. ಇದು ಗೋಬರಿಗೆ ಸಿದ್ದಂಗ ಮಗನೇ ಹೊತ್ತಂಗಿಲ್ಲ. ಹೊತ್ತಂದ್ರೆ ಚಲೋ ಚಲೋ ತೋಲಾರ್ದೆ ಬಿಡಂಗಿಲ್ಲ. ಹೌದಾ? ಅದಕ್ಕ ಒಂದು ಮಾತು ಹಾಡಾರ್ದಾಗೆ ಏನ್ರಿಪ್ಪ ಅದು? ಹೆಣ್ಣಾಗಿ ಹುಟ್ಟಿದ ತಂಗಿ ತರಬೇಕು ತವರೂರಿನ ಹೆಸರ. ಈ ಪದ ಹಾಡ್ಯಾರಲ್ರಿ? ಹೌದು. ಪದ ಹಾಡಾರ್ದಾಗೆ ಕೇಳ್ತಾನ. ಏನು ಕೇಳಿದ್ರಿಪ್ಪ? ಹೆಣ್ಣಾಗಿ ಹೊರಗಿಂದ ಕೇಳಾಗಿಲ್ಲ. ಹೌದು. ಹೆಣ್ಣಾಗಿ ಹುಟ್ಟಿದ ತಂಗಿ ತರಬೇಕ ತವರೂರಿನ ಹೆಸರು ಅಂತೇಳಿ ಪದ ಹಾಡಿದಿ. ಹೌದು. ಹೆಣ್ಮಗಳಿಗೆ ಏನ ಕೇಳುದದ? ಏನು ಕೇಳಿದ್ರಿಪ್ಪ? ಹೆಣ್ಮಗಳದು ಲಗ್ನನೂ ಆಗತ್ತದ. ಹೌದು. ಗಂಡ ಮನೆಗೆ ನಡ್ಲಿಕ್ಕೆ ಹೋಗ್ತಾಳ. ಕೆಲವು ದಿವಸ ಕೆಲವು ತಿಂಗಳಾದ ಬಳಿಕ ಹೆಣ್ಮಗಳು ಗರ್ಭಿಣಿ ಆಗುತ್ತವ. ಹೌದು. ಆಗ್ತಾಳಲ್ರಿ? ಹೌದು. ಆದ ಬಳಿಕ ಹೆಣ್ಮಗಳದು ಚೊಚ್ಚಿನ ಹೆರಿಗೆ ತವರು ಮನೆಗೆ ಮಾಡು ಪದ್ಧತಿ ಅಲ್ಲ. ಹೌದು. ಕೆಲವ್ರದ್ದು ಆಗಲ್ಲ. ತವರು ಮನೆ ವೈರತ್ವ ಇತ್ತಂದ್ರೆ ಕೆಲವ್ರದ್ದಾಗಿಲ್ಲ. ಹೌದು. ಖರೆ ಭಾರತೀಯ ಸಂಸ್ಕೃತಿಯ ಪ್ರಕಾರವಾಗಿ ಹೆಣ್ಮಗಳದ ಮೊದಲಿನ ಏನ ಡಿಲಿವರಿ ಆಗುತ್ತದ ನೋಡ್ರಿ ಹೆರಿಗೆ. ಹೌದು. ತವರು ಮನೆಗೆ ಆಗತ್ತದ. ಹೌದು. ಹೆಣ್ಮಗಳಿಗೆ ಮೊದಲಿನ ಹೆರಿಗೆ ತವರು ಮನೆಗೆ ಏನು ಕಾರಣಕ್ಕಾಗಿ ಆಗತ್ತದ ಪ್ರಶ್ನೆ ಅದ ನಿನಗಿದು. ಹೌದು. ಹೌದು. ಹೆಣ್ಮಗಳು ಮೊದಲಿನ ಹೆರಿಗೆ ಹೌದು. ತವರು ಮನೆಗೆ ಯಾಕೆ ವೈದ್ಯ ಮಾಡ್ತಾರ? ಹೌದು. ನೀ ಹೆಣ್ಮಗಳ ಮ್ಯಾಗಿನ ಪದ ಹಾಡಿರ್ತೇವೆ. ಹೆಣ್ಮಗಳು ನೀವ್ ಯಾರು ಹೇಳಿರಿ ಅವ್ನಿಗೆ ಕಿವ್ಯಾ ಸುಚ್ಚಿ ಕೊಟ್ಟು ಅವಾಗ ನೀವು ಹೇಳ್ಬೇಕಪ್ಪ. ಮತ್ ಹೇಳ್ತಾರ ಈ ಕಡೆ ಮಂದಿ ಹಂಗಿಲ್ರಿ ನಮ್ಮವ್ರ ಹತ್ತಿ ಆಗ ನೀವು ತಿಂಗರ್ ಮಾಡಿದ್ರ ಅವ್ರು. ಹೌದಾ? ಅಂದ್ರೆ ನಿಮ್ಗೆ ಇವ ಅಂಜನ್ ಅಂದಂಗ ಐತದ. ಅವ್ರ ಊರನವ್ರಿಗೆ ಅನ್ಬೇಕಿಲ್ಲ, ಖರೆ ನಿಮ್ಗೆ ಅಂಜನ್ ಅಂದಂಗ ಐತದ. ಅದರ ಬರೇ ನೀ ಒಂದು ಹೆಣ್ಮಗಳಿಗೆ ಅನ್ಸ್ತಂದ್ರ ನಮ್ಗೆ ನೀ ಅವಾಗೆ ಅಂಜಿದಿ ಅಂದಂಗ ಐತಲ್ಲ. ಹೌದು. ಹೌದು. ಹೆಣ್ಮಕ್ಳಿಗೆ ಅಂಜಿದಿ. ಹೌದು. ಈ ಕಡೆ ಎಲ್ಲ ಬೀಸಿ ಹೊತ್ತಾರ ಅಂದ್ರೆ ನೀ ಮೊದಲೇ ಅಂಜಿದಿ ಇವ್ರಿಗೆ ತಿಳಿದ್ರಿ ಹೆಸರು ತಗದಿಲ್ಲಿ. ಹೌದು. ಹೌದು. ಅದಕ್ಕೆ ಇರ್ಲಿ ಟೈಮ್ ಇದ್ರಾಗೆ ಹಾಕೋದು ಬೇಡ. ಇನ್ನ 2 ಕ್ಯಾರಿ ಹಾಡೋದದ. ಏನ್ರಿ? ಇನ್ನೂ ಒಂದು ವಿಷಯ ಉಳಿದ ಕಂಬಳಿ ಬಗ್ಗೆ ವಿಷಯ ಉಳಿದಾವ. ಹೌದು. ಇನ್ನೂ ಒಂದು ಕಂಬಳಿ ಬಗ್ಗೆ ವಿಷಯ ಉಳಿದಾವ. ಹೌದು. 3 ಮಂದಿ ಪುಣ್ಯದ ಮಕ್ಕಳು ಒಂದೊಂದು ವಿಷಯ ಒಂದೊಂದು ವಸ್ತುಗಳ ತಗೊಂಡು ಹೋದ್ರು. ಕಂಬಳಿ ಈಗ ಎಲ್ಲಾ ಕಡೆ ಅದಾವ ನಿಮ್ಮಲ್ಲಿ ಅಂದ್ರೆ ಇವು ಎಲ್ಲಿ ತಂದಿರಿ ಅಂತ ಕೇಳ್ಯಾರ. ಹೌದು. ಹೌದು. ಕೇಳ್ಯಾರಲ್ರಿ? ಹೌದು. ಅದಕ್ಕೆ ಈ ಪದ್ಯ ಆದ ಬಳಿಕ ಕೆಲವೊಂದು ಕ್ಯಾರಿ ಹಾಡುದ ಕಮಿಟಿ ಅವ್ರು ಹೇಳ್ಯಾರ. ನಾವು ಮಾರ ಹಾಡಲತ್ತೇಳಿ ನಮ್ಗ 3 ಹಾಡ ಪನಿಷ್ಮೆಂಟ್ ಅದ ಇದು. ಹೌದು. ನಮಗ 2 ಕ್ಯಾಲಿ ಒಂದು ಪದ ಅದ. ಹೌದು. ಈ ಕ್ಯಾಲಿ ಹಾಡದ ಬಳಿಕ ಆ ವಿಷಯ ಬಿಡುಗಡೆ ಮಾಡಿ ಇನ್ನೊಂದು ಕ್ಯಾಲಿ ಹಾಡೋದು ತಾವು ಶಾಂತ ರೀತಿಯಿಂದ ಕುಂತು ಕೇಳಬೇಕಂತ ತಮ್ಮಲ್ಲಿ ಕಳ್ಕೊಳ್ಳೋದು. ಆಗ್ಲಪ್ಪ. ಆ ಬಿಡುಗಡೆ ಆಗ್ತದ. ನೀವು ಯಾರು ಚಿಂತೆ ಮಾಡಬೇಡಿ. ಇನ್ನ 2 ಕ್ಯಾಲಿ ಹಾಡುದ ಅದೊಂದು ಹೇಳುದು. ಆದಿಯಲ್ಲಿ ಮುಕ್ಕಣ್ಣ ತೋರದಯ ಕರುಣ ಆದಿಯಲ್ಲಿ ಮುಕ್ಕಣ್ಣ ತೋರದಯ ಕರುಣ ದೂರ ಮಾಡೋ ಜನನ ಮರಣ ದೂರ ಮಾಡೋ ಜನನ ಮರಣ ಬಾರಪ್ಪ ಬಾ ಮಾಯದ ಮಗು ಮಾಡಣ್ಣ ಬಾರಪ್ಪ ಬಾ ಮಾಯದ ಮಗು ಮಾಡಣ್ಣ ಆದಿಯಲ್ಲಿ ಮೋಕಣ್ಣ ತೋರದಯ ಕರುಣ ಆದಿಯಲ್ಲಿ ಮೋಕಣ್ಣ ತೋರದಯ ಕರುಣ ದೂರ ಮಾಡೋ ಜನನ ಮರಣ ದೂರ ಮಾಡೋ ಜನನ ಮರಣ ಬಾರಪ್ಪ ಬಾ
ಜನ ಬಾರಪ್ಪ ಮಾಯದ ಮಗು ಮಾನಣ್ಣ ಬಾರಪ್ಪ ಮಾಯದ ಮಗು ಮಾನಣ್ಣ ಆದಿಯಲ್ಲಿ ಮೋದಯ ಮಾಧವನ ಭಕ್ತಿ ಕನ್ನಡ ಮಾಡ 12 ಸ್ನಾನ ತಾಯಿ ಕನಸಿನಾಗ ಬಂದ ಹೇಳನ ಮುಂದಿನ ಸೂಚನಾ ನನ್ನ ಶಿಷ್ಯ ಅಮ್ಮಣ್ಣ ಕೊಡ್ತಾನ ಪುತ್ರ ಸಂತಾನ ನನ್ನ ಶಿಷ್ಯ ಅಮ್ಮಣ್ಣ ಕೊಡ್ತಾನ ಪುತ್ರ ಸಂತಾನ ಮುಂದತ್ತವನ ಇರು ಕಾಣ ಬಾರಪ್ಪ ಮಾಯದ ಮಗು ಮಾರಣ್ಣ ಬಾರಪ್ಪ ಮಾಯದ ಮಗು ಮಾರಣ್ಣ ಆದಿಯಲ್ಲಿ ಮೋದಯ ಹೃದಯ ಕರುಣ ಆದಿಯಲ್ಲಿ ಮೋದಯ ದೂರ ಮಾಡು ಜನಾದ ಮರಣ ದೂರ ಮಾಡು ಜನಾದ ಮರಣ ಬಾರಪ್ಪ ಮಾಯದ ಮಗು ಮಾರಣ್ಣ ಬಾರಪ್ಪ ಮಾಯದ ಮಗು ಮಾರಣ್ಣ ಹೊಳೆ ಹೋಗಿ ದನ ಕರೆಯಂದು ನಡೆ ಪ್ರಯಾಣ ಏಳೂರ ಚಿಲ್ಲರ ನಾಯಲ್ಲಿ ಮಾಡೋನು ಜೋಪಾನ ಮಾಡರಲೆ ಚಾನ ಹೊಡ್ಕೊಂಡು ನಡೆದಾರದಾನ ಮಾಡರಲೆ ಚಾನ ಹೊಡ್ಕೊಂಡು ನಡೆದಾರದಾನ ಗೋವಿಂದಪುರಕ್ಕೆ ಹೊಡೆದಾರು ತಾಣ ಬಾರಪ್ಪ ಮಾಯದ ಮಗು ಮಾನಣ್ಣ ಬಾರಪ್ಪ ಮಾಯದ ಮಗು ಮಾನಣ್ಣ ಆದಿಯಲ್ಲಿ ಮೋದಯ ಹೃದಯ ಕರುಣ ಆದಿಯಲ್ಲಿ ಮೋದಯ ಹೃದಯ ಕರುಣ ದೂರ ಮಾಡು ಜನಾದ ಮರಣ ದೂರ ಮಾಡು ಜನಾದ ಮರಣ ಬಾರಪ್ಪ ಮಾಯದ ಮಗು ಮಾರಣ್ಣ ಬಾರಪ್ಪ ಮಾಯದ ಮಗು ಮಾರಣ್ಣ ಹೊಳಗ ನೀರ ತುಂಬತ್ತ ಸೋಮಾರ ದಿನ ಏನಾಗಿದ್ರಿಪ್ಪ कर्म तेरा अच्छा है तो किस्मत तेरी दासी है ಹೌದಾ ನೇತ तेरा साफ है तो घर में मथुरा काशी है ಹೌದ್ ಹೌದ್ ಹೌದು ಹೀಗಂದ್ರೆ ಏನ್ರಿಪ್ಪ ನೀ ಮಾಡುವ ಕರ್ಮ ಒಳ್ಳೇದಿತ್ತಂದ್ರೆ ನಿನ್ನ ಹಣಿ ಬರದ ಭೋಗ ನೀ ಹೇಳ್ದಂಗ ಕೇಳುತ್ತದ ಹೌದಾ ನಿನ್ನ ನಡಿ ನಿನ್ನ ನುಡಿ ನಿನ್ನ ತೊಡಿ ಸುದ್ದಿತ್ತಂದ್ರೆ ನೀ ಎಲ್ಲಿಗೆ ಹೋಗ್ಬೇಡ ಪರಮಾತ್ಮ ನಿನ್ನ ಹುಡುಕಿಡ್ಬೇಕು ನಿನ್ನ ಮನೆಗೆ ಬರುತ್ತೆ ಹೌದ್ ಹೌದು ಹೇಳ್ತಾರ ಮಹಾತ್ಮರು ಏನ್ ಹೇಳಿದ್ರು ಇದು ಸಿದ್ಧಟಿಗೆ ವಿಷಯ ಹೇಳೋದದ ಅಂಶತ್ ಮುತ್ತನರ ಯಾನ್ ಹೇಳೋದದ ಸಿದ್ಧಾಂತ ಸಿದ್ಧಟಿಗೆ ಹೇಳೋದದ ಹೌದ್ ಹೌದು ಅಂಶತ್ ಮುತ್ತ ಮಾಯಾದ ಗುಟ್ಟದ ಮೇಲೆ ಬಂದು ವಾಸ ಮಾಡದ ಹೌದು ಅರಿಕೇರಿ ಜಾರಗೇರಿ ಸಿದ್ದಾಪುರ ಮೂರೂರು ಶಿಳ್ಳಿಯ ಮಧ್ಯದಲ್ಲಿ ಹೌದು ಕಲ್ಲು ಗದ್ದೆಗೆ ಮುಳ್ಳ ಹಾಸಿಗೆ ಮಾಡಿ ಹಕ್ಕು ಕೋಲು ಇಲ್ಲದೆ ಅಂತರ್ಲೇಡಿಯರಿ ಅವರಿಗೆ ಹೌದು ಯಾವ ನಾಟ್ಯಪೋತ್ಯ ಮಾಳಶಿರಾಸ್ ತಾಲೂಕ ಹೌದಾ ನಾಟ್ಯಪೋತ್ಯದಲ್ಲಿ ಅಗರ್ವ ಶ್ರೀಮಂತ ಮನತನ ಗೌಡ ಮನತನ ಇತ್ತು ಜಾಬುಗೌಡ ಗೌಡಂದು ಹೌದು
ಭಗವಂತ ಧಕ್ಕಾದ ಕೊಟ್ಟಿದ್ದ. ಹೌದು ಖರೆ ಹೊಟ್ಟಿಲಿ ಸಂತಾನ ಭಾಗ್ಯ ಕೊಟ್ಟಿತ್ತಲ್ಲ. ಹೌದು ಹೌದು ನಾತ್ಯಾಪುತ್ಯ ಗ್ರಾಮದಲ್ಲಿ ಸುತ್ತ ಹಳ್ಳಿ ಎಲ್ಲ ಬರ ಬಿದ್ದಿತ್ತು. ಗೌಡ್ರ ಮನತಾನದಾಗ 700 ಕಿಲ್ಲಾರಗಳ ಜೋಪಾನ ಹ್ಯಾಂಗ ಮಾಡುದು ಅಂತೇಳಿ ಜಾಮಗೊಂಡಗೌಡ ಮಡದಿ ಕನವಾಯಿ ವಿಚಾರ ಮಾಡಿ 700 ಕಿಲ್ಲಾರ ತಗೊಂಡು ಎಲ್ಲಿ ಬಂದ್ರು? ಒಳಗೆ ಗೋವಿಂದಪುರ. ಇಲ್ಲಿ ಮೆವ್ವ ನೀರುಗಳ ದನಗಳಿಗೆ ಆನಂದವ. ಹೌದು ಇಲ್ಲೇ ಇರ್ಬೇಕಂತೇಳಿ ಗೊಳಗಿ ಗೋವಿಂದಪುರಕ್ಕೆ ಸಂಚಾರ ಮಾಡ್ಕೋತ ಕಿಲ್ಲಾರ ಮೈಸೂರು ಬಯಸ್ಕೋತ ಬಂದು ಸ್ಥಾನ ಹೊಡೆದ್ರು. ಹೌದು ಅಂಬಿಗಾರ ಸಮಾಜದವರು. ಹೌದಾ ಊರು ಗೌಡಿಕೆ ಮಾಡುತ್ತಿದ್ರು 4 ಮಂದಿ. ಹೌದು ವಿಚಾರ ಮಾಡಿದ್ರು 4 ಮಂದಿ ಅಣ್ಣತಮ್ಮರು. ಜಾಮಗೋಣಗೌಡ ಒಳ್ಳೆ ನಮ್ಮ ಹಿರಿಯಣ್ಣ ಅಂತೇಳಿ ತಿಳ್ಕೊಂಡು ಊರು ಗೌಡಿಕೆ ಕೊಡೋಣ ಅಂತೇಳಿ ಜಾಮಗೋಣಗೌಡನಂತೆ ಊರು ಗೌಡಿಕೆ ಕೊಟ್ರು. ಹೌದು ಹೌದು ಗೊಳಿಗೆ ಗೋವಿಂದಪುರದಲ್ಲಿ ಜಾಮಗೋಣಗೌಡನ ಅಂತೆ ಗೌಡಿಕೆ ಇತ್ತು. ಹೌದು ಒಂದು ದಿವಸ ಮಡದಿ ಕನವಾಯಿ ಸೂರ್ಯ ಉದಯಕ್ಕೆ ಕೊಡ ತಗೊಂಡು ಹೊಳಿ ನೀರಿಗೆ ಹೋಗಿದ್ರು. ಹೌದು ಭೀಮಾ ಹೊಳಿಗೆ ಹೋಗಿ ನೀರು ತಗೊಂಡು ಬರುವ ಸಮಯದಾಗ ಕೆಲವು ಹೆಣ್ಮಕ್ಳು ಒಗೆಣ ಒಯ್ಲಿಕ್ಕೆ ಹೋಗಿದ್ರು. ಹೌದು ಕನಬಾಯಿಗೆ ನೋಡಿ ನಿಂದಾದ ಮಾತು ಮಾತಾಡ್ತಾರ. ಏನತ್ತ? ಕುಳ್ಳ ಬಾಲದ ಮುಖ ನೋಡಬಾರದು, ಸಲ್ಲ ಗಿಡದ ಮುಖ ನೋಡಬಾರದು, ಹುಟ್ಟ ಬಂಜರ ಮುಖ ನೋಡಬಾರದು. ಇವತ್ತಿನ ದಿವಸ ಇದು ಅಮಂಗಳ ಆಗುವುದ ಕಾಲದ ತಿಳಿದ್ರು. ಹೌದು ಹೌದು ಇದು ತಾಯಿ ಕನ್ನವ ಕೇಳಿದ್ರು. ಕನಬಾಯಿ ಕೇಳಿದ್ರು. ಎದಿಗೆ ಬಾಣ ಹೊಡೆದಂಗ ಶಿಂಡ ಬಡದಂಗ ಇತ್ತು. ಹೌದು ದುಃಖ ಮಾಡ್ತಾಳ. ಮನೆಗೆ ಬಂದು ದೇವರು ಕೋರ್ಯಾಗ ತಲೆ ಕಟ್ಟಿ ಮಾಡ್ತಾಳ. ಹೌದು ಹೌದು ಜಾಮಗೊಂಡಗೌಡ ಹೊರಗಿಂದ ಬಂದ ಕೇಳ್ತಾನೆ, ಯಾಕ ಮನ್ಯಾಗ ಮನೆಗಿದೆ? ಹೌದು ಹೌದು ಯಾರು? ಜಮಗೊಂಡಗೌಡ. ಯಾಕ ಮನೆಗಿದೆ? ಏನಾಗಿದೆ ಅಂದ ಬಳಕ ಭಗವಂತ ಎಲ್ಲಾನೇ ನಮಗೆ ಕೊಟ್ಟಾನ, ಹೊಟ್ಟಿಲಿ ಸಂತಾನ ಭಾಗ್ಯ ಕೊಟ್ಟಿಲ್ಲ. ಹೌದು ಹೌದು ಊರಾನ ಜನರ ಹೆಣ್ಮಕ್ಳ ನಿಂದಾದ ಮಾತು ಕೇಳಿ ನಾ ಇರಬಾರ್ದಂತೇಳಿ ನನ್ನ ಮನಸ್ಸಲ್ಲಾಗತ್ತದ್ರಿ ಗೌಡ್ರ ಪ್ರಾಣ ಕೊಡುನಂತ ಹೇಳ್ತಾರೆ. ಹೌದು ಹೌದು ಅವಾಗ ಜಾಮಗೊಂಡಗೌಡ ಮಡದಿ ಕರಬಾಯಿ ಇಬ್ಬರು ಕೂಡಿ ಇಸಾ ಕುಡಿದು ಪ್ರಾಣ ಕೊಡ್ಬೇಕಂತೇಳಿ ನಿರ್ಧಾರ ಮಾಡೋದು. ಮಾಯಾದ ಗುಟ್ಟದ ಮ್ಯಾಗ ಅಂಶದ ಮತ್ತೆ ಅರುವ ಸಂಜೆನ ಇತ್ತು. ಹೌದು ದೇವಲೋಕದ ಕೊರವಂಜಿಗೆ ತತ್ಕಾಲ ಹೋಗಿ ಗೌಡ ಗೌಡತಿಗೆ ಶಕುನಿ ಹೇಳಕ್ ಹೇಳಿದ ಯಾರು? ಅಂಶದ ಮುತ್ಯ. ಹೌದು ಅವಾಗ ದೇವಲೋಕದ ಕೊರವಂಜಿ ತನ್ನ ಜಡಿ ಬಿಚ್ಚಿ ಕೈಯಾಗ ಮಂಡ ಬಾರಿಗೆ ಯಾರು? ಕೊರವಂಜಿ ಬುಟ್ಟಿ ತಗೊಂಡು ಬಂದು ಶಕುನಿ ಹೇಳ್ತಾಳ ಗೌಡ್ರ. ಅವಾಗ ಗೌಡ್ರ ಮನಿ ಮುಂದೆ ಏನು ಕೇಳದ ಕೇಳ್ರಿ, ಶಕುನಿ ಹೇಳ್ತೇಳಿ ಏನು ವಾಣಿ ಹೊರಗೆ ಬಂತು. ಕೊನೆ ಮಾತು ಕೇಳೋಣಂತ ಜಾಮಗೊಂಡಗೌಡ ಮಡದಿ ಕನವಾಯಿ ಮನಿ ಒಳಗೆ ತೋತ. ಹೌದು ಹೌದು ಮಕ್ಕಳ ಸಲುವಾಗಿ ಪ್ರಾಣ ಕೊಡಬೇಡಿ. ಅವಾಗ ನಮ್ಮ ಹೊಟ್ಟೆಲಿ ಸಂತಾನ ಭಾಗ್ಯ ಇಲ್ಲ. ಹೌದು ನಾವು ಇಸಾ ಕುಡಿದ ಪ್ರಾಣ ಕೊಡ್ಬೇಕಂತ ನಿರ್ಧಾರ ಮಾಡಿದೇವು ಅಂದ ಬಳಿಕ ಅವಾಗ ಯಾರು? ಕೊರವಂಜಿ ಹೇಳ್ತಾಳ, ಗೌಡ್ರ ಮಕ್ಕಳ ಸಲುವಾಗಿ ಪ್ರಾಣ ಕೊಡಬೇಡ್ರಿ. ಹೌದಾ ಮಕ್ಕಳ ಬೇಡವರು ಪಟ್ಟಣಕ್ಕೆ ಹೋಗಾರಿ. ಪಟ್ಟಣ ತೆಳಗ ಅರಿಕೇರಿ ಅಂಶದ ತೊಟ್ಟಿಲ್ಲ ಹರಿಸಿ ಕಳಸನ ಜಗತ್ತಿನಾಗ ಸುದ್ದಿ ಸಾರ್ತದ. ಅಂಶದ ಮುತ್ತಿನ ಭಕ್ತಿ ಮಾಡ್ರಿ ಗೌಡ್ರ, ನಿಮ್ಮ ಹೊಟ್ಟಿಲಿ ಗಂಡಸ ಮಗ ಹುಟ್ಟಿ ಬರ್ತಾನ. ಹೌದು ಹೌದು ಯಾವ ರೀತಿಯಿಂದ ಈ ಸಂದದಾಗ ಮಹಾದುಲಿಂಗ ಹುಟ್ಟಿ ಬರ್ತಾನ. ಹೌದು ಅಂಶದ ಮುತ್ತಿನ ಸಿದ್ಧಾಟಿಗೆ 10 ದಿನ ಹಿಂಗೆ ಹಾಡಿಕೆ ಹಚ್ಚದ್ರು ಮುಗಿಯಂಗಿಲ್ಲ. ಅಟ್ಟ ಸಿದ್ಧಾಟಿಗೆ ಹೌದು ಏನೋ ಕೇಳ್ರಿ ನೀವು. ಇವತ್ತಿನ ದಿವಸ ಪುಣ್ಯ ಕ್ಷೇತ್ರದವ್ರಿದ್ರಿ. ಹೌದು ಸಿದ್ಧಾಟಿಗೆ ವಿಷಯ ನಡೀಲಿ. ಸಿದ್ಧಾಟಿಗೆ ವಿಷಯ ಪಂತವಾರದಿಂದ ಹಚ್ಚೋದದ. ಹೌದು ಪುಣ್ಯದ ಮಕ್ಕಳದಲ್ಲಿ ನನ್ನ ಮಾಯದ ಮಗ ಮಹಾದುಲಿಂಗ ಯಾವ ರೀತಿಯಿಂದ ಹುಟ್ಟಿ ಬರ್ತಾನ. ಹೌದು ಮುಂದೆ ಜಾಮಗೊಂಡಗೌಡ ಮಡದಿ ಕನಬಾಯಿ ಹೋಗಿ ಅಂಶದ ಮುತ್ತೆಗೆ ಹ್ಯಾಂಗ ಮಗನಿಗೆ ಕೊಟ್ಟು ಕೈವಾಸ ಮಾಡ್ತಾರ. ಅನುಭವಿಸಿದ್ದ ಕೂತು ಕೇಳಬೇಕಂತ ತಮ್ಮಲ್ಲಿ ಕಳ್ಕೊಳ್ಳಿ. ಹೌದು ಹೇಳ್ರಿ. ನೀರ ಸೋಮಾರ ಬೇಲ ಕನ್ನವ ನೋಡಿ ನಿಂದಾಡ ಊರಾನ ಜನ ಹಿಡ್ದಪ್ಪತ್ತು ಚರಣ ಅರ್ಥವಂದ ಸರುಣ ಹಿಡ್ದಪ್ಪತ್ತು ಚರಣ ಅರ್ಥವಂದ ಸರುಣ
ಬಾ ಮಾಯದ ಮಗು ಮಾರಣ್ಣ ಬಾರಪ್ಪ ಬಾ ಮಾಯದ ಮಗು ಮಾರಣ್ಣ ಆದಿಯಲ್ಲಿ ಮೋಕಣ ತೋರದಯ ಕರುಣ ಆದಿಯಲ್ಲಿ ಮೋಕಣ ತೋರದಯ ಕರುಣ ದೂರ ಮಾಡೋ ಜನನ ಮರಣ ದೂರ ಮಾಡೋ ಜನನ ಮರಣ ಬಾರಪ್ಪ ಬಾ ಮಾಯದ ಮಗು ಮಾರಣ್ಣ ಬಾರಪ್ಪ ಬಾ ಮಾಯದ ಮಗು ಮಾರಣ್ಣ ಹಾಗೆ ಗೌಡ ಗೌಡ್ತರು ಹೆಂಗಸರು ಬಂದು ಕಾಲ ನಾನು ಹುಟ್ಟಿ ಮಾಡಲು ಜಗತ್ ಕಲ್ಯಾಣ ಭಗವಾನ್ ಮಾಡಲು ರಚನಾ ಕಲಿಸಿಬಿಟ್ಟು ಶಿಕ್ಷಣ ಗುರುವ ಭಗವಾನ್ ಮಾಡಲು ರಚನಾ ಕಲಿಸಿಬಿಟ್ಟು ಶಿಕ್ಷಣ ಕಾಟಿ ಕುಡಿಸಿ ಹಾಡು ಮಾಡೋಣ ಬಾರಪ್ಪ ಬಾ ಮಾಯದ ಮಗು ಮಾಡೋಣ ಬಾರಪ್ಪ ಬಾ ಮಾಯದ ಮಗು ಮಾಡೋಣ ಆದಿಯಲ್ಲಿ ಮೋಕಣ ತೋರದಯ ಕರುಣ ಆದಿಯಲ್ಲಿ ಮೋಕಣ ತೋರದಯ ಕರುಣ ದೂರ ಮಾಡೋ ಜನನ ಮರಣ ದೂರ ಮಾಡೋ ಜನನ ಮರಣ ಬಾರಪ್ಪ ಬಾ ಮಾಯದ ಮಗು ಮಾಡೋಣ ಬಾರಪ್ಪ ಬಾ ಮಾಯದ ಮಗು ಮಾಡೋಣ ಬಂದ್ ಮಾಡಿ ವಿಷಾರತ್ನ ಚಂದ್ರ ಗಗನರತ್ನ ದಿನಮಣಿ ನಾರಿ ರತ್ನ ನರಪಿತ ಗೃಹರತ್ನ ರಾಮ ಗೃಹರತ್ನ ಬಾಲಕತೆ ಮಹಾತ್ಮರು ಹೇಳ್ತಾರೆ. ಹೌದು, ರಾತ್ರಿ ಕಾಲದಲ್ಲಿ ಚಂದ್ರನೇ ಒಂದು ರತ್ನ, ದಿನ ಕಾಲದಲ್ಲಿ ಸೂರ್ಯನೇ ಒಂದು ರತ್ನ. ಹೌದು, ರಾಜರೊಳಗ ಪ್ರಭು ಶ್ರೀರಾಮಚಂದ್ರನೇ ಒಂದು ರತ್ನ, ಮನಿ ಒಳಗ ಬಾಲಕನೇ ಒಂದು ರತ್ನ ಅಂತೇಳಿ ಮಹಾತ್ಮರು ಹೇಳ್ತಾರ. ಹೌದು, ಅದಕ್ಕೆ ಇಲ್ಲಿದ್ದ ಕಾಲ ಭಾವ ವಿಷಯಗಳತ್ತವೆಲ್ಲರೂ ಒಳ್ಳೆ ಭಕ್ತಿ ಭಾವದಿಂದ ಕೂತು ಕೇಳಿರಿ. ಕೊನೆಯ ಸನ್ನಿವೇಶ ಇದು ಪ್ರಶ್ನೆ. ಹೌದು, ಏನು ಕೇಳ್ಯಾರ? ಏನು ಕೇಳಿದ್ರು? ಅಮುಷಿತ್ತ ಮುತ್ಯ ಕೈಲಾಸದಿಂದ ಬರುವಾಗ ನೇಮದ ಬೆತ್ತ ಹೋಮದ ಕಂಬಳಿ ಪ್ರಸಾದಗಳನ್ನು ತಗೊಂಡು ಬಂದ. ಹೌದು, ಹೌದಲ್ಲ? ಹೌದು. ಮತ್ತ ಹಳ್ಳಿ ಮಕ್ಕಳಾಗಿ ಅವರೇ ಬಂದು ಒಯ್ದಾರ. ಹೌದು. ಮತ್ತೆ ಈಗ ಇದ್ದುದೆಲ್ಲ ಎಲ್ಲಿದು ಅಂತೇಳಿ ಕೇಳ್ತಾರ. ಹೌದು, ಮಾಸ್ತರ ಹೇಳುದನ್ನ ಕೇಳ್ರಿ. ಹ್ಯಾಂಗ ಅಮುಷಿತ ಮುತ್ಯನ ಸಿದ್ಧಟಿ ಹೆಂಗಾಯ್ತು? ಹೆಂಗಾಯ್ತು? ಅಮುಷಿತ ಮುತ್ಯ ಏನು ಸರ್ವ ಸಾಹಿತ್ಯಗಳನ್ನ ಪಡ್ಕೊಂಡ. ಹೌದು, ಅವಾಗ ಯಾರು ಮಹಾದೇವ ಕಂಬಳಿ ಕೊಟ್ಟ. ಹೌದು, ಬ್ರಹ್ಮ ದತ್ತ, ವಿಷ್ಣು. ಹೌದು, ವಿಷ್ಣು ಏನು ಕೊಟ್ಟ? ಕಂಬಳಿ. ಮಹಾದೇವ ಪ್ರಸಾದ ಗಂಟೆ ಕೊಟ್ಟ, ವಿಷ್ಣು ಕಂಬಳಿ ಕೊಟ್ಟ, ಬ್ರಹ್ಮದೇವರ ದತ್ತ ಕೊಟ್ಟ. ಅವರೇ ಹೇಳ್ತಾರ, ನಿನ್ನ ಮಗ ಆಗಿ ಬರೋರಿದ್ದ ಮಾಯಾದ ಗುಡ್ಡದ ಮ್ಯಾಗ ಕೇಳಿ. ಹೌದು, ಅಮುಷಿತ ನಿನ್ನ ಮಗ ಆಗಿ ಬರೋರಿದ್ದೆವು. ಹೌದಾ, ನಮಗ ಗುರುತು ಹಿಡಿದು ನಾವು ಕೊಟ್ಟದ ವಸ್ತು ನಮಗ ಹಳ್ಳಿ ಕೊಟ್ಟಂದ್ರ ನಾವು ಏನು ಕೊಟ್ಟಿದೆ ವಸ್ತು. ಹೌದು, ನಮಗ ಗುರುತು ಹಿಡಿದು ಹಳ್ಳಿ ಕೊಟ್ಟಂದ್ರ ಒಂದಕ್ಕೆ 1000 ಕೊಡ್ತೇವೆ, ನಿಮ್ಗೆ ಆಶೀರ್ವಾದ ಇರ್ಲಿ, ಏನ್ ಅಂದುದೇ ಆಗಲಿಕ್ಕೆ ಆಶೀರ್ವಾದ ಕೊಟ್ಟು. ಹೌದು, ಅಮುಷಿತ ಮುತ್ಯ ಸರ್ವ ಸಾಹಿತ್ಯಗಳು ಏನು ಮಾಯಾದ ಗುಡ್ಡಕ್ಕೆ ಬಂದ ನೋಡ್ರಿ. ಹೌದು, ಮುಂದ 3 ಮಂದಿ ಪುಣ್ಯದ ಮಕ್ಕಳು. ಹೌದು, ಮಹಾದೇವನ ಅವತಾರ ಮಹಾದೇವಲಿಂಗ, ವಿಷ್ಣುನ ಅವತಾರ ಮಂಗರಾಯ ಸಿದ್ಧ, ಬ್ರಹ್ಮನ ಅವತಾರ ಮಲಕಾರ ಸಿದ್ಧ. ಹೌದು, ಅವರೇ ಮಕ್ಕಳಾಗಿ ಬಂದ್ರು. ಅವ್ರವ್ರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಗುರುತು ಕೊಟ್ಟ. ಹೌದು, ಮಹಾದೇವನ ಅವತಾರ ಮಹಾದೇವಲಿಂಗಗ ಪ್ರಸಾದ ಗಂಟು ಕೊಟ್ಟ. ಹೌದು, ವಿಷ್ಣುವನ ಅವತಾರ ತೇರವಾಡ ಮಂಗರಾಯ ಸಿದ್ಧಗ ಕಂಬಳಿ ಕೊಟ್ಟ. ಬ್ರಹ್ಮನ ಅವತಾರ ಕರಣಿ ಮಲಕಾರ ಸಿದ್ಧಗ ಬೆತ್ತ ಕೊಟ್ಟ. ಅಮುಷಿತ್ತ ಮುತ್ಯಾಗ ಮೊದಲು ಹೇಳ್ಯಾರ, ನೀ ನಮಗ ಗುರುತು ಹಿಡಿದು ಕೊಟ್ಟೆ ಒಂದಕ್ಕೆ 1000 ಆಗಲಿತ್ತೇಳಿ. ಹೌದು, ಆಶೀರ್ವಾದ ಆಯ್ತು. ಅಮುಷಿತ್ತ ಮುತ್ಯಂದು 3 ಮಂದಿ ಪುಣ್ಯದ ಮಕ್ಕಳು, 4 ಮಂದಿ ವರವಿನ ಮಕ್ಕಳು, ಮುಂದೆ 21 ಮಂದಿ ಸತ್ಯ ಧರ್ಮರು. ಹೌದು, 101 ಮಂದಿ ಸಿದ್ಧರು, 1700 ಮಂದಿ ಅಮುಷಿತ್ತ ಮುತ್ಯಂದು ಸಿದ್ಧಟಿಗೆ. ಹೌದು, ಹಳ್ಳಿ ಅಮುಷಿತ್ತ ಮುತ್ಯ ಇಚ್ಛಾ ಮಾಡ್ದ 1700 ಮಟ್ಟ ಮನಿಗೆ ಕಂಬಳಿ ರಾಶಿ ಮಾಡ್ದ. ಎಲ್ಲ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳಿಗೆಲ್ಲ ಕಂಬಳಿ ಆಯ್ತು. ಹೌದು, ಖರೆ ಈಗಿದ್ದುದು ಏನದ ನೋಡ್ರಿ. ಹೌದು, ಆ ಕಾಲದ ಕಂಬಳಿ ಈಗಿದ್ದುದಿಲ್ಲ. ಹೌದು, ಯಾಕಿಲ್ಲ? ಜನರೂಢಿ ಒಳಗ ಅಂತ ಸತ್ಯ ಧರ್ಮರು ಸತ್ಯದ ಮಾತಿಗೆ ಉಳಿದಿಲ್ಲ. ಹೌದು, ಇದು ಕಲಿ ಪ್ರಭಾವದ. ಹೌದು, 1 ಪಾಲ ಸತ್ಯ, 3 ಪಾಲ ಸುಳ್ಳದ. ಹೌದು, ಆ ಕಾರಣಕ್ಕಾಗಿ ಈಗ ಏನದ, ಅವ್ರು ಹೇಳ್ದ
ಸಿದ್ಧಾಂತ ಈಗ ಆಗಂಗಿಲ್ಲ. ಹೌದು ಅವ್ರು ಹೇಳ್ದಂತೆ ಈಗಿಲ್ಲ. ಹೌದು ಅಮಶುದ್ಧ ಮುತ್ಯ ಏನ ಕೊಟ್ಟಿದ ತನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿ ಮೊಮ್ಮಕ್ಕಳಿಗೆ, ಗಿರಿ ಮೊಮ್ಮಕ್ಕಳಿಗೆ ಅಮಶುದ್ಧ ಮುತ್ಯನ ಆಶೀರ್ವಾದದಿಂದ ಅದ. ಹೌದು ಖರೆ ಈಗ ಏನದ ನೋಡ್ರಿ, ಇದು ಎಲ್ಲಾರಿ ನಾವು ತುಂಗುಳದಾಗ ತಂದದು, ಅರಕೆರೆ ಗುಡ್ಡದ ಜಾತ್ರೆ ಆಗತ್ತಂದದು, ಇದು ಆಗತ್ತ. ಹೌದು ಬಿಜಾಪುರದಲ್ಲಿ ತಂದು ನಾನು ನೇರವಾಗಿ ಮಾತಾಡ್ತಾನ, ಅಭಿಮಾನ ಬಿಟ್ಟು ಮಾತಾಡವ. ಹೌದು ಖರೆ ಅಮಶುದ್ಧ ಮುತ್ಯನ ಏನ ಕುಳಿಯದ ನೋಡ್ರಿ ಅಂಶಾವಳಿ. ಹೌದು ಮರಿ ಮಕ್ಕಳು, ಮಕ್ಕಳು, ಮರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳು 1700 ಮಟ್ಟ ಮನೆಗೆಲ್ಲ ಅಮಶುದ್ಧ ಮುತ್ಯನೆ ತಯಾರು ಮಾಡದ ಕಂಬಳಿ ರಾಶಿ ಮಾಡುವುದೇ ಅಮಶುದ್ಧ ಮುತ್ಯನ ಮರಿ ಮೊಮ್ಮಕ್ಕಳು, ಗಿರಿ ಮೊಮ್ಮಕ್ಕಳ ತರ ಮುತ್ಯ. ಹೌದು ಖರೆ ಈಗೇನು ನಾವು ನೀವು ಮಾನವರು ಹೆಗರ ಮ್ಯಾಗ ಹೊತ್ಕೋತೇವ್ ನೋಡ್ರಿ, ಹೆಗರ ಮ್ಯಾಗ ಹಾಕೋತೇವಲ್ರಿ. ಹೌದು ಇದೆಲ್ಲ ಈ ಸದ್ದು ನಾವು ನೀವು ತಯಾರು ಮಾಡೋದ ಕಂಬಳಿನೇ ನಾವು ಹಚ್ಕೋತೇವೆ. ಹೌದು ನೇರವಾಗಿ ಮಾತಾಡೋದು ಮಾತ. ಹೌದು ಇಲ್ಲಾಂದ್ರೆ ನಾವು ಮಾಸ್ತರ್ ಮಾತಾಡವ ಅವೇ ಉಳ್ದವ, ಯಾರು ಈ ಸದ್ ನೀ ಬ್ಯಾರೆ ಮಾಡಲಿತ್ತಿ ಕೇಳೋರು. ಹೌದು ಅದು ಕೇಳ್ತ ಮಾಸ್ತರ, ಈ ಸದ್ದ ಎಲ್ಲ ಆ ಜಾತ್ರಿ, ಆ ಬಜಾರ, ಆ ಊರದ, ಈ ಊರದ. ಹೌದು ಖರೆ ಅವ್ರೇನು ಸಿದ್ಧರಿದ್ರು ನೋಡು, ಸಿದ್ಧರ ಬಲಿ ಇದ್ದ ಕಂಬಳಿ ಮುತ್ಯ ಕೊಟ್ಟುದೇ ಅದ. ಹೌದು ನೇರವಾಗಿ ನಿನ್ನ ಪ್ರಶ್ನೆ ಉತ್ತರ ಇಲ್ಲಪ್ಪ ಅಂದ್ರೆ ಎಲ್ಲಿರೋದು ನೀನೇ ಹೇಳು. ಹೌದು ನನ್ನ ಮಾತು ಇಲ್ಲಂದಿ ಉತ್ತರ ನೀ ಬಿಡಿಸ್ಬೇಕು. ಹೌದು ಅದಕ್ಕೆ ಯಥಾ ಪ್ರಕಾರ ಕೊನೆ ಇನ್ನೊಂದು ಕ್ಯಾರಿ ಅದ. ಯಾಕಂದ್ರೆ ನಮ್ ಕಮಿಟಿಯವ್ರು ಹೆಂಗ್ ಆದೇಶ ಕೊಟ್ಟಾರ ಹಂಗ ಗೊತ್ತ, ಹಂಗೆ ಕುಣಿತಾನಂದ್ರ ನಾ ಕೊನೆವಲ್ಲ. ಹೌದು ನೀವ್ ಹ್ಯಾಂಗ ಹೇಳಿರಿ ನಿಮ್ಮ ಚಾಕೋರಿಗೆ ನಾ ಹೋಗವ. ಹೌದು ನನಗೆ 2 ಕ್ಯಾಲಿ ಹಾಡು, 1 ಪದ ಹಾಡು ಮಾಸ್ತರ. ಏನು ಕೇಳೋದು ಹಾಡಿನೊಳಗೆ ಕೇಳಂದಿರಿ, ನಾವ್ ಹೊರಗಿಂದ ಕೇಳವಲ್ಲ. ಹೌದು ನಾ ಕೇಳದಂದ್ರೆ ಇವ ನಿಂದ್ರವನು ಅಲ್ಲ. ಹೌದು ನಾ ಹೊರಗಿಂದ ಕೇಳೋದ್ ತಿಳ್ಕೊರಿ, ಮಾಸ್ತರ್ ಇಲ್ಲಿ ನಿಂದ್ರಂಗಿಲ್ಲ. ಮತ್ತೆ ಹೌದು ಅದಕ್ಕೆ ನಾ ಹೊರಗಿಂದ ಕೇಳಲ್ಲ, ಹಾಡೋದ್ರಲ್ಲಿ ಕೇಳೋದು. ಕೊನೆ 4 ನೋಡಿ ಆಧ್ಯಾತ್ಮಿಕದಾಗ 1 ಪದ ಹಾಡೋದು. ಹೌದು ಸಿದ್ಧಟಿ ಒಳಗ ಮಹಾದುಲಿಂಗ ಹುಟ್ಟಿ ಬಂದುದಾಗ್ಯದ ಈಗ. ಹೌದು ಇದು ಕೊನೆ ಈ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಿಕ ಜಗತ್ತಿ ಎಲ್ಲ ಮಿಥ್ಯದ, ಬ್ರಹ್ಮ ಒಬ್ಬನೇ ಸತ್ಯ. ಹೌದು ಹ್ಯಾಂಗ ಬಂದಿದೆವು ಹಂಗ ಹೋಗುದದ. ಹೌದು ಹೌದು 4 ನುಡಿ ಸತ್ಯ ಸುಂದರ ಚಾಲ ನಮಗೆಲ್ಲ ಮನಸ್ಸಿಗೆ ಮುಟ್ಟುವಂಗ ಅನುಭವ ಅಧ್ಯಾತ್ಮದ ವಿಷಯದ ಶಾಂತ ರೀತಿಯಿಂದ ಕೂತು ಕೇಳಬೇಕೈತಿ ತಮ್ಮಲ್ಲಿ ಕಳ್ಕೊಳ್ಳಿ. ಆಗ್ಲಿ ಅಪ್ಪ ಗುರುವೆ. ಮಾನವಾಗಿ ಮರೆತ ನಡೆದಾರ ಎರತ ನಿನ್ನ ಜೀವನ, ಮಾತ್ಮರ ದರ್ಶನ ಮಾಡೋ ಜನ್ಮ ಮಾಡ್ಕೋ ಪಾವನ.